गुरु ब्रह्मा गुरु विष्णु गुरुर्देवो महेश्वर गुरु साक्षात् परब्रह्म तस्मै श्री गुरुवे नमः। सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम सद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ನಿಜಗುಣರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ಬರೆದು ಲೋಕಕ್ಕೆ ಜ್ಞಾನದ ಬೆಳಕನ್ನು ಹಚ್ಚಿದಂಥ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳು ವಂದಿಸಿ, ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ, ಇವತ್ತಿನ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೇ ಅಧ್ಯಾಯದ 10ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ನಮ್ಮಲ್ಲಿ ಸುಖ ದುಃಖ ಇವೆಲ್ಲಕ್ಕೂ ಕಾರಣ ಯಾವುದು ಅಂದರೆ ಸತ್ವಂ ಸುಖೇ ಸಂಜಯತಿ ಅಂದರು. ಸತ್ವಗುಣ ಏನು ಮಾಡ್ತದ ನಮ್ಮಲ್ಲಿ ಅಂದರೆ ಜೀವನನ್ನು ದುಃಖದಿಂದ ಸುಖದ ಕಡೆ ಕರೆದುಕೊಂಡು ಹೋಗುತ್ತದೆ. ತಮೋಗುಣ ಏನು ಮಾಡ್ತದ್ರಿ ಅಂದರೆ ಸುಖದಿಂದ ದುಃಖದ ಕಡೆ ಕರೆದುಕೊಂಡು ಹೋಗುವುದೇ ತಮೋಗುಣದ ಧರ್ಮ.
ಸುಖ ದುಃಖದ ಕಡೆ ಕರೆದುಕೊಂಡು ಹೋಗುವುದು ಯಾವುದು ಅಂದರೆ ಅದು ರಜೋಗುಣದ ಧರ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಇವತ್ತಿನ ಶ್ಲೋಕದಲ್ಲಿ ಮಹಾತ್ಮರು ರಜ ತಮಚ ಅಭಿಭೂಯ ಸತ್ವಂ ಭವತಿ ಭಾರತ, ರಜಃ ಸತ್ವಂ ತಮಚ ಏವ ತಮಃ ಸತ್ವಂ ರಜಂ ತಥಾ. ಇವು ಮೂರು ಗುಣಗಳು ಹೇಗಿದ್ದಾವೆ ಅಂದರೆ ಒಬ್ಬರನ್ನ ನೋಡಿ ಮತ್ತೊಬ್ಬನನ್ನು ಸಹಿಸಿಕೊಳ್ಳುವಂಥ ಗುಣಗಳು ಇಲ್ಲ. ಮೂರು ಜನ ಅಣ್ಣ ತಮ್ಮರು ಆರಂದ್ರೆ ಅಣ್ಣನನ್ನು ಕೆಡಬೇಕು, ನಾನು ಮೇಲೆ ಬರಬೇಕಂತ ತಮ್ಮ ಮಧ್ಯದವ ವಿಚಾರ ಮಾಡ್ತಾರೆ. ಮಧ್ಯದವ ಏನಂತಾನ, ಅಣ್ಣನೂ ದುಃಖದ ಕಡೆ ಕಳಿಸ್ಬೇಕು, ತಮ್ಮನಿಗೂ ದುಃಖ ಆಗಬೇಕು, ನಾನು ಸುಖದಿಂದ ಇರಬೇಕಂತ ಅವನು ಬಯಸ್ತಾನೆ. ಅಂದರೆ ಏನರ್ಥ ಅಂದರೆ ಇವು ಮೂರು ಗುಣಗಳು ಅರ್ಜುನ ಇವುಗಳನ್ನು ತಿರಸ್ಕರಿಸಿದಾಗ ಮಾತ್ರ ಸತ್ವಗುಣ ಪ್ರಬಲವಾಗುತ್ತದೆ. ಯಾವುದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿದರೆ ಮಹಾತ್ಮರು ರಜೋಗುಣ ಮತ್ತು ತಮೋ ಗುಣವನ್ನು ಬದಿಗೊತ್ತಿ, ಇವರಿಬ್ಬರಲ್ಲಿ ಏನು ಆವಲ ಗುಣ ಇವುಗಳನ್ನು ದೂರ ಮಾಡಿ ನೀ ಏನು ಮಾಡು ಅಂದರೆ ಆ ಒಂದು ತಮೋ ಗುಣದ ಮತ್ತು ರಜೋಗುಣದವರನ್ನು ನೀನು ಬದಿಗೊತ್ತಿ ಸತ್ವಗುಣವನ್ನು ನೀನು ಹೆಚ್ಚು ಮಾಡಿಕೊಳ್ಳಬೇಕು ಅಂದರು. ಅಂದರೆ ಅದು ಕೆಳಗೆ ತುಳಿದವ. ತಮೋಗುಣ ರಜೋಗುಣ ಮೇಲೆ ಇದ್ದವು, ಈಗ ಕೆಳಗೆ ತುಳಿದು ಸಾತ್ವಿಕ ಗುಣ ಮೇಲೆ ಬಂದರೆ ಮಾತ್ರ. ಇವು ಮೂರು ಗುಣಗಳು ಯಾವಾಗಲೂ ಒಂದೇ ಕಡೆ ಇರೋದಿಲ್ಲ. ನಗ್ಗಿನ ಮುಳ್ಳಿನ ಉದಾಹರಣೆಯನ್ನು ನೋಡಿದಾಗ ಅದಕ್ಕೆ ಮೂರು ಕಾಲು, ಮೂರು ಮುಳ್ಳು ಮೇಲೆ ಬೀಸಿದಾಗ ಕೆಳಗೆ ಬೀಳೋದ್ರಾಗ ಎರಡು ಕಾಲುಗಳು, ಎರಡು ಮುಳ್ಳು ಕೆಳಗಿರ್ತಾವ, ಒಂದು ಮುಳ್ಳು ಮಾತ್ರ ಮೇಲ್ಮುಖವಾಗಿರ್ತದೆ. ಅದು ಯಾವಾಗಲೂ ಆ ಮುಳ್ಳನ್ನು ನೀವು ಬೇಕಾದರೆ ಸ್ವಲ್ಪ ಬಣ್ಣ ಹಚ್ಚಿ ಮೇಲೆ ಇದ್ದದ್ದು ಯಾವುದು ಕೆಳಗಿದ್ದದ್ದು ಯಾವುದಂತ ಕೂನ ಮಾಡಿ ಮತ್ತೆ ಮೇಲೆ ಹೋಗಿರಿ, ಮತ್ತೆ ಕೆಳಗೆ ಬರೋದ್ರಾಗ ಕೆಳಗಿದ್ದ ಮುಳ್ಳು ಮೇಲೆ ಆಗ್ತದೆ, ಮೇಲಿದ್ದ ಕಾಲು ಕೆಳಗಾಗ್ತದೆ. ಹಾಗಾಗಿ ಈಗ ನಾವು ಏನು ಮಾಡಬೇಕಂದ್ರೆ ಮೂರು ಗುಣಗಳಲ್ಲಿ ಎರಡನ್ನ ದಬಾಯಿಸಿ ಮೂರನೆಯದು ಮೇಲೆ ಕೇಳುತ್ತದೆ ಎಂದು ಇವು ಎರಡನ್ನ ಕೆಳಗೆ ಹಾಕಿ ಮೂರನೆಯ ಸಾತ್ವಿಕ ಗುಣ ಮೇಲೆ ಬಂದಾಗ ಇವು ಒಂದು ಗುಣ ಮೇಲೆ ಎದ್ದಾಗ ಎರಡು ಗುಣಗಳು ಕೆಳಗಿರ್ತಾವೆ. ಮತ್ತೆ ಎರಡು ಕೆಳಗಿದ್ದಾಗ ಮತ್ತೊಂದು ಗುಣ ಮೇಲೆ ಇರ್ತದೆ. ಇದನ್ನ ಹೇಗೆ ತಿಳ್ಕೋಬೇಕು ನಾವಂದ್ರೆ, ಒಂದು ಪಾನಕಂತ ಮಾಡಿದಾಗ ಅದು ಹೆಚ್ಚಾಗಿ ಹುಳಿಯಾಗಿರ್ತದ. ಹೆಚ್ಚಿನ ಹುಳಿಯಾಗಿದ್ದರೆ ನಾವೇನು ಮಾಡಬೇಕು ಅಂದ್ರೆ ಆ ಹುಳಿಯನ್ನು ಕಡಿಮೆ ಮಾಡಬೇಕಾದ್ರೆ ಮತ್ತೆ ಇಷ್ಟು ಹುಳಿ ಹಾಕಬಾರ್ದು. ಮೊದಲೇ ಹುಳಿ ಆದ ಹೆಚ್ಚಿಗೆ ಆಗ್ಯದ, ಆವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹುಳಿಯನ್ನು ನಾವು ಕಡಿಮೆ ಮಾಡಬಹುದು. ಹೌದಿಲ್ಲ? ಹುಳಿ ಹೆಚ್ಚಾಗದಂದ್ರೆ ಸಕ್ಕರೆ ಹಾಕಿದಾಗ ಹುಳಿ ಕಡಿಮೆ ಆಗ್ತದೆ. ಹುಳಿಯಾಗ ಮತ್ತಿಷ್ಟು ಹುಳಿ ಸೇರಿಸಿದ್ರೆ ಮತ್ತೆ ಹೆಚ್ಚಿಗೆ ಆಗ್ತದ. ಸಿಹಿಯು ಹೆಚ್ಚಾಗಿ ತೋರಿದರೂ ಹುಳಿಯು ಅದರಲ್ಲಿ ಅಡಗಿರಬೇಕು. ಸಿಹಿ ಹೆಚ್ಚಾಗ್ಯದಂದ್ರೆ ಆದರೆ ಸ್ವಲ್ಪ ಹುಳಿ ಇರಬೇಕು, ಅಂದರೆ ಅದು ಪಾನಕ.
ಹಾಗೆ ಸತ್ವಗುಣವು ಹೆಚ್ಚಿದ್ರೂ ಕೂಡ ಅದರಲ್ಲಿ ರಜೋಗುಣ ಅನ್ನುವಂಥದ್ದು ಸ್ವಲ್ಪ ಇರಬೇಕಂತ. ಪೂರ್ತಿ ತೆಗೆದು ಹಾಕಕ್ಕೆ ಬರಂಗಿಲ್ಲ, ಹೆಚ್ಚಾದದನ್ನ ಕಡಿಮೆ ಮಾಡಕ್ಕೆ ಬರ್ತದ. ಅದರಂತೆ ರಜೋಗುಣ ತಮೋಗುಣಗಳ ಪ್ರವೃತ್ತಿಯು ಕಡಿಮೆಯಾದಾಗ ಸತ್ವಗುಣದ ಪ್ರಭಾವವು ಪ್ರಕಟವಾಗುತ್ತದೆ. ಹುಳಿಯ ಪ್ರಭಾವ ಕಡಿಮೆ ಆದಾಗ ಸಿಹಿ ಪ್ರಭಾವ ಹೆಚ್ಚಾಗ್ತದೆ. ಅದು ಕಡಿಮೆ ಆಗಲಾರ್ದ ಸಿಹಿ ಆಗ್ಬೇಕಂದ್ರೆ ಹೇಗೆ ಆಗ ಸಾಧ್ಯ? ಹಾಗಾಗಿ ರಜೋಗುಣ ತಮೋಗುಣಗಳ ಪ್ರವೃತ್ತಿಯು ಕಡಿಮೆಯಾಗಲು ಅದಕ್ಕೆ ಕಾರಣ ಏನಪ್ಪ? ಅಲ್ಲಿ ಹುಳಿ ಕಡಿಮೆ ಆಗ್ಬೇಕಾದ್ರೆ ಸಕ್ಕರೆ ಹಾಕ್ತಾರೆ. ಇವು ಕಡಿಮೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ತನ್ನ ಸೌಭಾಗ್ಯದಿಂದಾಗಲಿ ಅಲ್ಲವೇ ಪರಮೇಶ್ವರನ ಕೃಪೆಯಿಂದಾಗಲಿ ಅಥವಾ ಸತ್ಸಂಗದಿಂದಾಗಲಿ ಇಲ್ಲವೇ ಅವಿಶ್ರಾಂತ ಪ್ರಯತ್ನದಿಂದಾಗಲಿ ಸತ್ವಗುಣ ವೃದ್ಧಿಯಾಗಿ ಪ್ರಕಾಶವು ಹಬ್ಬಿದಾಗ ರಜೋಗುಣ ತಮೋಗುಣಗಳ ಆಟವು ಸಾಗದೆ. ಇದನ್ನು ಹೇಗೆ ಕಡಿಮೆ ಮಾಡಬೇಕಂದ್ರೆ, ಹುಳಿ ಕಡಿಮೆ ಆಗ್ಬೇಕಾದ್ರೆ ಸಕ್ಕರೆ ಹಾಕಬಹುದು. ಅದರಂಗೆ ತಮೋ ರಜಗುಣಗಳ ಪ್ರವೃತ್ತಿ ಕಡಿಮೆ ಆಗ್ಬೇಕಾದ್ರೆ ಸಕ್ಕರೆ ಹಾಕಿದ್ರೆ ನಡೆಯಂಗಿಲ್ಲ, ಕಾಯಿ ಹೊಡೆದ್ರೂ ಹೋಗೋದಿಲ್ಲ, ಕರ್ಪೂರ ಬೆಳೆದ್ರು ಹೋಗೋದಿಲ್ಲ. ಅದು ಕಡಿಮೆ ಆಗೋದು ತನ್ನ ಸೌಭಾಗ್ಯದಿಂದ. ಅಂದರೆ ಒಂದನೆಯದು ತನ್ನ ಪುಣ್ಯದಿಂದ. ಸೌಭಾಗ್ಯ ಅಂದರೆ ಪುಣ್ಯದ ಪ್ರಯತ್ನದಿಂದ. ಎರಡನೇದು ಪರಮೇಶ್ವರನ ಕೃಪೆಯಿಂದ. ನಾವು ಶಾಸ್ತ್ರದಲ್ಲಿ ಈಶ್ವರನ ಕೃಪೆ ಅಂತೀವಿ. ಮೂರನೇದು ಸತ್ಸಂಗದಿಂದಾಗಲಿ. ಯಾವ ಸಂಘ? ಸತ್ಸಂಗ. ಅದು ಸತ್ತಂತ ಹೋಗಿ ಅದರ ಸಂಘ ಮಾಡಬೇಕು. ಯಾರು ಸತ್ಯದ ಸಾಮೀಪ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆಯೋ, ಸತ್ತಂದ್ರೇನು? ಯಾವಾಗಲೂ ಇರುವಂಥ ಆತ್ಮಸ್ವರೂಪ. ಅದರಲ್ಲಿ ವಿಶ್ರಾಂತಿಯನ್ನು ಪಡೆದವ್ರನ್ನಾಗಬೇಕು. ಅಂಥವರಿಂದ ಸತ್ವಗುಣ ವೃದ್ಧಿ ಆಗ್ತದೆ. ಅದು ಹೆಚ್ಚಾಗಬೇಕಾದ್ರೆ ಸತ್ವಗುಣ ವೃದ್ಧಿ ಆಗಬೇಕು, ಬೆಳಿಬೇಕು. ಅದು ಹೆಚ್ಚಾದಾಗ ಆ ಪ್ರಕಾಶವು ಸತ್ವಗುಣದ ಸಾತ್ವಿಕ ಗುಣದ ಪ್ರಕಾಶ ಹಬ್ಬಿದಾಗ ರಜೋಗುಣ ತಮೋಗುಣ ಆಟವೇನು ನಡೆಯುವುದಿಲ್ಲ. ಒಂದು ದೀಪ ಹಚ್ಚಿಟ್ಟಿವಿ, ಒಂದು ಕಂದೀಲು ಹತ್ತಿಟ್ಟಿವಿ. ಆ ದೀಪ ಹೇಳ್ತದ, ಕಂದೀಲು ಹೇಳ್ತದ ನಾನೇ ಬಹಳ ಶ್ರೇಷ್ಠ ಅಂತವು. ಪ್ರಣೀತ ದೀಪ ನಾನು ಶ್ರೇಷ್ಠ, ನನ್ನ ಬೆಳಕೆ ಬಹಳ ಶ್ರೇಷ್ಠ ಅಂತಿದೆ ಅಂತದ. ಕಂದೀಲ್ ಅಂತದ ನಿನಕ್ಕಿಂತ ನಂದೇ ಹೆಚ್ಚಂತ ಅದಂತದ. ಇವೆರಡರ ಬೆಳಕು ಹೆಚ್ಚು ಕಡಿಮೆ ಅಂತ ತಿಳೋದಕ್ಕಿಂತ ಒಂದು ಲೈಟ್ ಹಾಕಿದ್ರೆ ಅವೆರಡರ ಬೆಳಕು ಗೌಣ ಆಗ್ತದ. ಈ ದೀಪದ ಬೆಳಕು ಪ್ರಕಾಶಮಾನ ಆಗ್ತದ. ಅದರಂತೆ ಇಲ್ಲಿ ಕೂಡ ಜಗತ್ತಿನಲ್ಲಿ ಸುಖವಾಗಿ ಇರಬೇಕೆಂದು ಬಯಸುವವರು ಎಲ್ಲರೂ. ಯಾರಪ್ಪ? ಇಡೀ ಜಗತ್ತಿನಲ್ಲಿ ನಾವು ಸುಖದಿಂದ, ಶಾಂತಿಯಿಂದ, ಆನಂದದಿಂದ, ನೆಮ್ಮದಿಯಿಂದ ಇರಬೇಕಂತ ಅನ್ನುವರು. ನಾವೇನು ಮಾಡಬೇಕಾಗಿಲ್ಲ, ಹೊರ ಹೋಗಿ ಹುಡುಕೋದು ಬೇಕಾಗಿಲ್ಲ. ಸಾತ್ವಿಕ ಗುಣದಲ್ಲಿ ಸ್ಥಿತಿವಂತರಾಗಬೇಕಂತ. ಸಾತ್ವಿಕ ಗುಣ ಪ್ರಾಪ್ತಿ ಆಯ್ತಿಲ್ಲ, ಏನು ಆಗ್ಬೇಕಂತಿದ್ದಿ ಎಲ್ಲ ನಿನ್ನೊಳಗೆ ಆಗ್ತದೆ. ಅದಕ್ಕೆ ಮಹಾತ್ಮನು ಎಲ್ಲವೂ ನಿನ್ನೊಳಗಾದಂದ್ರು. ಯಾಕೆ ನಿನ್ನೊಳಗಾದ ಅಂತ ಎಷ್ಟರ ಮಟ್ಟಿಗೆ ಹೇಳ್ಯಾರ ಶಾಸ್ತ್ರ ಅಂದರೆ, ಯಾವ ಬ್ರಹ್ಮಾಂಡದಲ್ಲಿ ಏನೇನೇನೇನು ಇದೆಯೋ ಅದೆಲ್ಲವೂ ಪಿಂಡಾಂಡದಲ್ಲಿ ಇದೆ ಅಂತ ಹೇಳ್ಯಾರಂದಾಗ ಎಲ್ಲವೂ ನಮ್ಮಲ್ಲಿದೆ ಅಂತಿರೋ ಅಥವಾ ಇಲ್ಲ ಅಂತಿರೋ? ನಮ್ಮಲ್ಲಿ ಇದೆ.
ಆದರೆ ಅದು ಎಲ್ಲಿದೆ, ಏನಿದೆ, ಯಾವಾಗ ಏನು ಮಾಡಬೇಕು, ಯಾತಕ್ಕಾಗಿ ಯಾವುದನ್ನು ಬಳಸಬೇಕಂತ ಗೊತ್ತಿಲ್ಲ ನಮಗೆ. ಯಾವುದಕ್ಕಾಗಿ ಎಲ್ಲಿ ಬಳಸ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಸತ್ಸಂಗದಿಂದ ವೃದ್ಧಿ ಆಗ್ತವೆ. ಒಬ್ಬ ಹೆಣ್ಮಗಳಿದ್ಲು, ಆಕೆಗೆ ಹಳ್ಳಿಯಲ್ಲಿ ಮಡಿವಾಳರು ಅಂತ ಕರೀತಾರೆ. ಮಡಿವಾಳರು ಆಗಿನ ಕಾಲದಲ್ಲಿ ಮನೆ ಮನೆಗೆ ಬಂದು ಅವರ ಬಟ್ಟೆಯನ್ನು ತೆಗೆದುಕೊಂಡು ಹಳ್ಳಕ್ಕಾಗಲಿ, ಬಾವಿಗಾಗಲಿ, ಕೆರೆಗಾಗಲಿ ತಗೊಂಡು ಹೋಗಿ ಅವನ ಸ್ವಚ್ಛ ಮಾಡಿಕೊಂಡು ಒಣಗಿಸಿ ಮತ್ತೆ ತಂದು ಮನೆಗೆ ಕೊಟ್ಟು ಹೋಗ್ತಿದ್ರು. ಅವಾಗ ಎಷ್ಟು ಬಟ್ಟೆ ಅಂದರೆ ಒಂದೆರಡಿಲ್ಲ, ಅವು ಎಣಿಸಿದ್ರು 1, 2, 3, 4, 20, 30 ಬಟ್ಟೆ ಆಗ್ತಿದ್ರು ದೊಡ್ಡ ಮಂತಂದಾಗ. ಅಷ್ಟು ಒಣಗಿಸಿ ತಂದು ಮನೆಗೆ ಇಡ್ತಿದ್ರಿಲ್ಲ ಬಟ್ಟೆ. ಪಾಪ ಶ್ರೀಮಂತರ ಮನೆಯನ್ನು ಮಾಡೋರು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಕಸುವು ಮಾಡೋರು ಯಾರೇ ಚಮ್ಮಾರ ಇರಲಿ, ಕಮ್ಮಾರ ಇರಲಿ, ಬಡಿಗೆ ಇರಲಿ, ಮಡಿವಾಳನ ಇರಲಿ, ಎಲ್ಲರೂ ಕೂಡ ಯಾರ ಮನೆತನದ ಮೇಲೆ ಅವಲಂಬನೆ ಅಂದರೆ ಶ್ರೀಮಂತರ ಮನೆತನ. ಅಂಥ ಬಡವರಿಗೆ ಆವಾಗ ಆ ಒಂದು ಮಡಿವಾಳಗಿತ್ತಿ ಪ್ರತಿದಿನ ಸೀರೆ ಹೋಗಿತಿದ್ಲು, ಆಸ ಮಾಡ್ತಿದ್ಲು, ಒಣಗಿಸಿದ್ಲು, ತನ್ನ ಮನೆಗೆ ಕೊಡ್ತಿದ್ಲು. ಒಂದು ದಿನ ಆಕೆಗೆ ಏನು ಅನಿಸ್ತು ಅಂದರೆ, ಶ್ರೀಮಂತರ ಮನೆಯಲ್ಲಿ ಒಂದು ಒಳ್ಳೆ ಸೀರೆಯನ್ನು ಅವರು ಒಗಿಲಿಕ್ಕೆ ಕೊಟ್ಟಿದ್ರು. ಹಳೆಯ ಸೀರೆ ಜೊತೆಗೆ ಒಂದು ಒಳ್ಳೆ ಸೀರೆ, ಹೊಸ ಸೀರೆ. ಅವ್ರಿಗೆ ಆಸೆ, ಅಪೇಕ್ಷೆ. ಆಮೇಲೆ ಎಲ್ಲ ಸೀರೆಯನ್ನು ತಂದು ಕೊಟ್ಟು ಆ ಹೊಸ ಒಳ್ಳೆ ರೇಷ್ಮೆ ಥರ ಇರುವಂಥ ಸೀರೆಯನ್ನು ನಾನು ಎಂದು ತೊಡಗಂತೀನಿ, ಗೌಡರು ದಿವಸ ತೊಡ್ತಾರೆ, ನಾನು ಒಂದು ದಿವಸ ಉಟ್ಟು ಮತ್ತೆ ಒಗೆದು ಮಡಿ ಮಾಡಿ ಕೊಟ್ರಾಯ್ತು ಅಂತ ಆ ಸೀರೆಯನ್ನು ಉಟ್ಕೊಂಡು ಹೇಳಿದ್ಲು ಮನೆಯವರಿಗೆ. ಅಮ್ಮ, ಸೀರೆ ಮೇಲೆ ಅಪೇಕ್ಷೆ ಭಾಳ ಇತ್ತು, ನಾನು ಒಂದಿನ ಉಟ್ಕೊಂತೀನಿ, ನಾಳೆ ಇಲ್ಲ ನಾಡ್ದ ಮತ್ತೆ ತಂದು ಕೊಡ್ತೀನಿ ಅಂದರು. ಅವಾಗಿನವ್ರು ಭಾಳ ಕರುಣಾಮೂರ್ತಿಗಳು. ಆಗಲ್ ಬಿಡು, ನಾಳೆ ನಡೆದ ತಂದು ಕೊಡು, ಹುಷಾರ, ಚಲೋ ಬಟ್ಟೆ ಅದಂತ ಹೇಳಿದ್ರು ಅವರು. ಆದ ಮರುದಿನ ಉಟ್ಕೊಂಡ್ಲು. ಈ ಕೆಲಸ ಇಲ್ಲದಾಗ ಮತ್ತೆ ಅಡವಿ ಕೆಲಸಕ್ಕೆ ಹೋಗೋರು. ಆವಾಗ ಹತ್ತಿ ಸೀಸನ್ ಇತ್ತು, ಹತ್ತಿ ಭಾಳ ಕಡೆ ಬೆಳೆದತ್ತು. ಹತ್ತಿ ಬಿಡಿಸಲಿಕ್ಕೆ ಕೂಲಿ ಆಳುಗಳ ಜೊತೆ ಈಕೆಯು ಹೋಗ್ಬೇಕಾಗಿತ್ತು. ಪ್ರಸಂಗ ಹಂಗಿತ್ತು, ಹೋದ್ಲು. ಏನು ಉಟ್ಕೊಂಡಿಲ್ಲೋ, ಹೊಸ ರೇಷ್ಮೆ ಸೀರೆ ಉಟ್ಕೊಂಡಳ. ಜನ ಇದನ್ನು ನೋಡಲಿ, ಖುಷಿ ಪಡಲಿ ಅಂತ ಆಕೆ ಖುಷಿ. ಎಂದು ಹೋಗಲಾರ್ದಕ್ಕೆ ಹೋಗಳ ಹತ್ತಿ ಬಿಡಿಸ್ಬೇಕ, ನೋಡ್ಲಿ ಸೀರೆ ನೋಡ್ಲಿ ಅಂತೇಳಿ. ಆದರೆ ಅದು 2ನೇ ಬಿಡಿ 3ನೇ ಬಿಡಿ ಹೊಲ. ಅದು ಮೊದಲೇ ಬಿಡಿಸಿದ್ರು, 2ನೇ ಬಿಡಿ ಬಿಡಿಸಿದ್ರು. ಆ ಹತ್ತಿ ಬಿಡಿಸಿದ ಕಾಯಲ್ಲಿ ಏನಿರ್ತಾವ, ಬರೀ ಮುಳ್ಳು ಇರ್ತಾವ. ಶಾಲೆ ಹೋದಂಗೆಲ್ಲ ಅಲ್ಲಿಷ್ಟು ಇಲ್ಲಿಷ್ಟು ಸಿಗಬಿದ್ದು ಏನಾಯ್ತು, ಸೀರೆ ಚೂರಾಗೋಯ್ತು. ಚೂರಾಗೋಯ್ತು. ಹಾಗೆ ಪರಿವಿಲ್ಲ, ಜನರು ನೋಡ್ತಾರಂತ ಅಷ್ಟೇ ಖುಷಿ. ಅದು ಯಾಕೆ ಹಂಗಾಯ್ತು ಅಂದರೆ, ಮನೆಗೆ ಬರೋರೊಳಗಾಗಿ ಆ ಸೀರೆ ಎಲ್ಲ ಹರಿದೋಗಿತ್ತು. ಆಕೆಗೆ ಯಾಕೆ ಹೀಗಾಯ್ತು ಅಂದರೆ, ಯಾವ ಸೀರೆಯನ್ನು ತೊಟ್ಟುಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಷ್ಟೆ. ಹಳೆ ಸೀರೆ ಉಟ್ಕೊಂಡು ಹತ್ತಿ ಬಿಡಿಸೋಕೆ ಹೋಗ್ತಾರ, ಹೊಸ ಸೀರೆ ಉಟ್ಕೊಂಡು ಯಾರನ್ನ ಹತ್ತಿ ಬಿಡಿಸೋಕೆ ಹೋಗ್ತಾರ. ಲಗ್ನ, ಮುಹೂರ್ತ, ಮುಂಜಿ, ಹಬ್ಬ ಹರಿದಿನಗಳಲ್ಲಿ ಆ ಸೀರೆಯನ್ನು ಉಡ್ತಾರೆ. ಅದರಂತೆ ನಮಗೂ ಕೂಡ ಬ್ರಹ್ಮಾಂಡದಲ್ಲಿ ಏನೇನು ಪ್ರಕೃತಿಯಲ್ಲಿ ಭಗವಂತ ಕೊಟ್ಟಾನ ಅದೆಲ್ಲವನ್ನ ಈ ಪಿಂಡಾಂಡದಲ್ಲಿ ಇಟ್ಟನ್ನು ನೋಡ್ರಿ. ಪಿಂಡಾಂಡದಲ್ಲಿ ಇಲ್ಲಿ ಸಾತ್ವಿಕ ಗುಣವನ್ನ ಹೇಗೆ ಹೆಚ್ಚು ಮಾಡಿಕೊಂಡು ಇದು ಯಾವಾಗ ಎಲ್ಲೆಲ್ಲಿ ಬಳಸಬೇಕಂತ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಇಂಥ ಅದ್ಭುತವಾದ ಶಕ್ತಿ ಸಾಮರ್ಥ್ಯದ ಗುಣ ಆದಂತನೇ ಗೊತ್ತಿಲ್ಲ.
ಅದಕ್ಕಾಗಿ ಆ ಸಾತ್ವಿಕ ಗುಣವನ್ನು ಯಾವಾಗ ನಾವು ಪಡ್ಕೊಂತೀವಿ ಅವತ್ತೇ ನಮಗೆ ಏನು ಆಗ್ತದ್ರಿ ಅಂತಂದರೆ, ನಮಗೆ ಹೊರಗಡೆ ಸುಖವನ್ನು ಬಯಸ್ತಾ ಹೋಗ್ತೀವಲ್ಲ, ಆ ಸುಖವನ್ನು ಬಯಸುವುದ ಅಗತ್ಯವಿಲ್ಲ. ನಿನ್ನಲ್ಲಿ ಆ ಸುಖದ ಉತ್ಪತ್ತಿ ಪ್ರಕಟ ಆಗ್ತದ, ಆ ಬೆಳಕು ಬೀಳ್ತದ ಅಂತ. ಹಾಗಾಗಿ ಅಲ್ಲಿ ಕಂದಲಿಯ ಮತ್ತು ಪ್ರಣತಿಯ ಬೆಳಕು, ಲೈಟಿನ ಬೆಳಕಿನಲ್ಲಿ ಏನು ಆಟನೇ ನಡೆಯಂಗಿಲ್ಲ. ಅವಾಗ ಆ ಲೈಟ್ ಎಲ್ಲ ಇವ್ರ ಆಟವೇ ನಡೀತಾವ, ಹೌದಿಲ್ಲ? ಅದರಂತೆ ಇಲ್ಲಿ ತಮೋ ಗುಣದ ರಜೋಗುಣದ ಆಟ ನಡೆಯಂಗಿಲ್ಲ, ಬರೀ ಸಾತ್ವಿಕ ಗುಣ. ಸಾತ್ವಿಕ ಗುಣದಲ್ಲಿ ಏನಾದ್ರೆ ಶಾಂತಿ ಅದ, ರಜೋಗುಣದಲ್ಲಿ ಏನಾದ ಒಮ್ಮೆ ಸುಖ ಅದ, ಒಮ್ಮೆ ದುಃಖ ಅದ. ತಮೋ ಗುಣದಲ್ಲಿ ಏನದ ಬರೇ ದುಃಖದ ಕತ್ತಲೆ ಆದ. ಅಂದಾಗ ದೀಪ ನಮ್ಮಲ್ಲಿ ಆದ, ಅದನ್ನು ನಾವೇ ಹಚ್ಚಿಕೋಬೇಕಿಲ್ಲ, ಮತ್ತೆ ಹೊರಗುಡುತ್ತವಲ್ಲ. ಅದಕ್ಕೆ ಹೇಳ್ತಾರ, ಕೃಷ್ಣ ಹೇಳ್ತಾನ, ಇನ್ನು ರಜೋಗುಣ ಸತ್ವಗುಣವನ್ನು ದಬಾಯಿಸಿ ತಮೋಗುಣವು ಅಭಿವೃದ್ಧಿ ಆಗುತ್ತದೆ. ಒಮ್ಮೊಮ್ಮೆ ಸಾತ್ವಿಕ ಗುಣ ಏನು ಮಾಡ್ತದಂದ್ರೆ, ಈ ರಜೋಗುಣವನ್ನು ಸತ್ವಗುಣವನ್ನು ದಬಾಯಿಸ್ತದ. ಬಲ್ಲಾಡರ್ ಇರ್ತಲ್ಲ, ಒಳ್ಳೆಯವ್ರನ್ನ ದಬಾಯಿಸಿ ತಾವು ಕೆಟ್ಟವರಾಗೋದಲ್ಲ, ಕೆಟ್ಟವರೇ ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಮಾಡಿ ತಾವು ಒಳ್ಳೆಯವ್ರಾಗ್ತದೆ. ನಡೀತದಂತ ಅವ್ರ ಆಟ, ಎಲ್ಲಿವರೆಗೂ ನಡೀತದ. ಅದಕ್ಕಿಂತ ಬಲಾಢ್ಯ ತಯಾರಾಗುವವರೆಗೂ ನಡೀತದ. ಅವನು ತಯಾರಾದಾಗ ಇವ್ರ ಆಟ ಏನು ನಡೆಯಂಗಿಲ್ಲ. ಅದಕ್ಕೆ ನೀನು ತಯಾರು ಮಾಡಿಕೋ. ತಮೋಗುಣವನ್ನು ಬೆಳೆಸುವ ಉಪಕರಣಗಳು ಯಾವುವು ಅಂದರೆ, ತಮೋಗುಣದಿಂದ ಏನೇನು ಬೆಳೀತಾವ ನಮ್ಮ ಮನುಷ್ಯನಲ್ಲಿ, ಏನೇನು ಹುಟ್ಟುತ್ತಾವ, ಉತ್ಪತ್ತಿ ಆಗ್ತಾವಂದ್ರೆ, ಅದು ಒಂದು ದುರ್ಭಾಗ್ಯ, ಸೌಭಾಗ್ಯ ಕಳ್ಕೊಂತದ, ದುರ್ಭಾಗ್ಯ ಹುಟ್ಟುತ್ತದ. ಸುಮಂಗಲೆ ಹೋಗ್ತಾಳ, ಅಮಂಗಲೆ ಆಗ್ತಾಳ, ಹೌದಿಲ್ಲ? ಅದರಂತೆ ಎರಡು ಕುಸಂಗ ಅಂದರೆ ದುಷ್ಟರ ಸಂಘದ ಕಡೆ ನಿನ್ನ ಹೊಯ್ದು ಹಾಕೋ ಪ್ರಯತ್ನ ಮಾಡ್ತದೆ ವಿನ ಸತ್ಸಂಗದ ಕಡೆ ಬರದಂತೆ ತಡೆ ಒಡ್ಡುತ್ತದೆ. ಅವನು ಯಾಕೆ ಬರಲಿಲ್ಲ, ಆಕೆ ಯಾಕೆ ಬರಲಿಲ್ಲ, ಯಾಕೆ ವಿಚಾರ ಮಾಡಕೂತ್ರಿ? ಅವ್ರಿಗೆ ಬರುವಂಗ ಮಾಡೋರು ಅವ್ರ ಒಳಗಾನ, ಬರ್ಲಾರಂಗ ಮಾಡೋನು ಒಳಗಾನ. ನೀನು ಬಾರ ಅಂದ್ರೆ ಎಷ್ಟು ಬರ್ತಾರ, ನೀ ಬ್ಯಾಡ ಅಂದ್ರೆ ಎಷ್ಟು ಬಿಡ್ತಾರ. ಕಳಿಸೋನು ಕರ್ಕೊಂಡು ಹೋಗೋನು ಒಳಗಾನವನು. ಅದರಂತೆ ಮೂರನೇದು ಮೋಹ ಉತ್ಪತ್ತಿ ಮಾಡ್ತದ. ಮೋಹ ಉತ್ಪತ್ತಿ ಆಯ್ತಂದ್ರೆ ಆಯ್ತು, ಕಂಸಾಸುರ, ಭಸ್ಮಾಸುರ, ಚಂಡಮುಂಡ ಇವರೆಲ್ಲ ಹುಡ್ತಾರೆ ನೋಡ್ರಿ. ಆ ಮೋಹ ಏನು ಮಾಡ್ತಂದ್ರೆ, ಮೋಹ ಏವ ಮಹಾಮೃತ್ಯು. ಅದೇನಪ್ಪ ಇರಲಿ ಬಿಡು ಅಂದ್ರೆ, ಎಲ್ಲಿ ಮೋಹ, ನಮ್ಮನ್ನೇ ಹೇಳೀನಿ ನೆನ್ಪಿಡ್ರಿ. ಮೋಹ ಅಂದರೆ ಪ್ರೀತಿ, ಅಂದರೆ ಪ್ರೇಮ, ಅಂದರೆ ಪರ್ಯಾಯ ಶಬ್ದಗಳು. ಇದನ್ನ ಹಣದ ಮೇಲೆ ಪ್ರೀತಿಯನ್ನು ಇಟ್ಟರೆ ಅದಕ್ಕೆ ಲೋಭಿ ಅಂತಾರೆ. ಪ್ರೀತಿ ಎಲ್ಲಿಟ್ರೆ, ಹಣದ ಮೇಲೆ ಇಟ್ರೆ ಲೋಭಿ. ಹೆಂಡರು ಮಕ್ಕಳಲ್ಲಿಟ್ರೆ ಮೋಹ, ಅದೇ ಪ್ರೀತಿಗೆ ಮೋಹ. ದೇವರ ಮೇಲೆ ಇಟ್ಟರೆ ಅದು ಭಕ್ತಿ ಆಯ್ತು ನೋಡ್ರಿ, ಅದೇ ಪ್ರೀತಿನೇ. ಗುರುನಾಥನಲ್ಲಿ ಇಟ್ಟರೆ ಅದೇ ಶ್ರದ್ಧೆ. ಅದೇನಾಯ್ತು, ಶ್ರದ್ಧೆ. ಹೋಗಲ್ ಬಿಡ್ರಿ. ಈ ಶ್ರದ್ಧೆಯಿಂದ ಏನು ದೊಡ್ಡದಾಗ್ತದಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಷ್ಟು ಸಮಂಜಸ ಅವ ಸೂತ್ರ ಒಂದಕ್ಕೊಂದಂತ. ಒಂದೊಂದು ಶಬ್ದಕ್ಕೆ ಶಬ್ದ ಸಂಬಂಧ.
ಹಾಗಾಗಿ ನಾಲ್ಕನೇದು ಏನಪ್ಪ? ಒಂದನೇದು ದೌರ್ಭಾಗ್ಯ, ಎರಡನೇದು ದುಷ್ಟರ ಸಂಘ, ಮೂರನೇದು ಮೋಹ, ನಾಲ್ಕನೇದು ಏನು ಅಂದರೆ ಇದಕ್ಕೆಲ್ಲ ಬೀಜ ರೂಪವಾದದ್ದು ಅಜ್ಞಾನ. ಅಜ್ಞಾನ ಉಂಟು ಮಾಡ್ತದ. ಮತ್ತು ಐದನೇದು ಏನು ಮಾಡ್ತದ ಅಂದರೆ ಯಾವುದು ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಮಹಾತ್ಮರ ಸಂಘದಲ್ಲಿ ಸತ್ಪುರುಷರು ಯಾವುದನ್ನು ನೀನು ಸೇವಿಸಬೇಡ, ಯಾವುದನ್ನು ಸ್ಪರ್ಶಿಸಬೇಡ, ಯಾವುದನ್ನು ನೋಡಬೇಡ, ಯಾವುದನ್ನು ಕೇಳಬೇಡ ಅಂತ ಏನು ನಿಷಿದ್ಧ ಕರ್ಮಗಳಾವಲ್ಲ, ಆ ನಿಷಿದ್ಧ ಕರ್ಮಗಳನ್ನು ಬದಿಗೊತ್ತಿ ನೀನು ಏನು ಮಾಡಬೇಡ ಅಂತೇಳಿದ ಅದೆಲ್ಲವನ್ನು ಮಾಡಿಸುವ ಪ್ರಯತ್ನ ಮಾಡ್ತದ ದೂಷಿತ ಸಂಘ. ದೂಷಿತ ಆಹಾರವನ್ನು, ಇನ್ನೂ ಬೇರೆ ಬೇರೆ ಸೇವನೆಗಳಾವಲ್ಲ, ಅಷ್ಟ ಮಾಡಿ ಈ 5 ಕಾರಣಗಳಿಂದ ಏನಾಯಿತು ಅಂದರೆ ತಮೋ ಗುಣ ಏನಾಯಿತು ಅಂತ ಹೇಳಿದ್ರೆ ಅದು ಕತ್ತಲೆಯ ತೋಟವಾಯಿತು. ತೋಟದಾಗ ಒಂದೇ ಬೆಳೆ ಇರ್ತವೇನು? ಹೊಲದಾಗಾದ್ರೆ ಒಂದೇ ಬೆಳೆ ಇರ್ತಾವ, ತೋಟದಲ್ಲಿ ಹಲವು ಬೆಳೆ ಇರ್ತಾವ. ಅದರಂತೆ ಇಲ್ಲಿ 5 ಕಾರಣಗಳಿಂದ ತಮೋಗುಣ ಬೆಳೆಯುತ್ತದೆ. ಅವು ಯಾರು ಬೆಳೆಸ್ಕೊಂಡಿವ್ರಿ? ನಾವೇ ಬೆಳೆಸ್ಕೊಂಡಿವಿ. ಇಂದ್ರಿಯಗಳಲ್ಲಿ ಏನು ಮಾಡ್ತದ? ಬೆಳೆದ ಮೇಲೆ ಶಿಥಿಲತ್ವ ಉಂಟಾಗುತ್ತದೆ. ಶಿಥಿಲ ಅಂದ್ರೇನು? ಬೆರುಕು ಬಿಡಲಿಕ್ಕೆ ಅಥವಾ ಅಲುಗಾಡಲಿಕ್ಕೆ, ವಿಷಯಾದಿಗಳ ಕಡೆ ಮುಖ ಮಾಡಲಿಕ್ಕೆ ಪ್ರಾರಂಭ ಆಗ್ತವ. ತಮೋಗುಣ ಎಷ್ಟು ಕಾರ್ಯ ಮಾಡ್ತಾವ ನೋಡು. ಅವನಿಗೆ ಎಷ್ಟೇ ಶಾಸ್ತ್ರ ಕೇಳಿ, ಎಷ್ಟೇ ಅವನು ಶ್ರವಣ ಮಾಡಿರಲಿ, ಮತ್ತೆ ಮತ್ತೆ ನಿನ್ನೆ ಹೇಳಿದಂಗೆ ನಾಯಿ ಎಲುಬಿನ ಕಡೆ ಜಾರಿ ಜಾರಿ ಹೋದಂತೆ ಆಗಿ, ಮತ್ತು ಯಾವಾಗಲೂ ಜೀವನದಲ್ಲಿ ಆಲಸ್ಯನಾಗಿ ಏನು ಮಾಡೋಕ್ಕಾಗ್ತದಪ್ಪ, ಏನು ಮಾಡೋದಪ್ಪ, ಗ್ವಾಡೆ ನಳ್ಳಿಗೆ ಮಲಗಕ್ಕೆ ಬರ್ತದಿವಿನ ಏನು ಮಾಡಲಿಕ್ಕೆ ಅವನ ಕೈಲಾಗೋದು. ಪ್ರಪಂಚ ಸಂಸಾರವನ್ನೇ ಮಾಡಲಿಕ್ಕೆ ಆಗದಿದ್ದರೆ ಪಾರಮಾರ್ಥವನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ ಅಂತ. ಸಾಧ್ಯ ಇಲ್ಲ. ಯಾಕೆ? ಎಲ್ಲದ್ರೆ ಅಂಗಹೀನತೆ. ಶಾರೀರಿಕ ಇಂದ್ರಿಯಾದಿಗಳು ಇದ್ದಾಗ ಯಾವುದೇ ಒಂದು ಕರ್ಮವನ್ನು ಮಾಡಲಿಕ್ಕೆ ಬರ್ತದ. ಅವು ಇಂದ್ರಿಯಗಳೇ ಅಭಾವ ಇತ್ತು ಅಂದರೆ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ? ಅದರಂತೆ ಇಲ್ಲಿ ಇಂದ್ರಿಯಗಳು ಎಲ್ಲವ, ಕಣ್ಣಾವ, ಕಿವಿಯಾವ, ಕಾಲಾವ, ಕೈಯಾವ, ಏನೇನು ಇರಬೇಕೋ ಎಲ್ಲವ. ಆದರೂ ಕೂಡ ಇವನಿಗೆ ಮನಸ್ಸಿಲ್ಲಲ್ಲ, ಅದು ಮಾಡಬೇಕಂತ ಮನಸ್ಸಿಲ್ಲ. ಅದಕ್ಕೆ ಅಂಗಹೀನತೆ ಇದ್ದಂಗಂತೇಳಿ ಹೀಗೆ ಪ್ರಕಾಶವೆಂಬ ಸೂರ್ಯನ ಮುಳುಗುತ್ತಲೇ ಸುತ್ತಲೂ ಅಂಧಕಾರವೇ ಆವರಿಸುತ್ತದೆ. ಸೂರ್ಯನ ಪ್ರಕಾಶ ಅದು ಕಡಿಮೆ ಮುಳುಗೋದಂತೀವಿ ನಾವು. ಕಾಣಲಾರ್ದಂಗೆ ಯಾವಾಗ ಸರಿತಾನ ಆವಾಗ 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 ಕತ್ತಲು ಮುಂದೆ ಮುಂದೆ ಬರ್ತದೆ ನೋಡ್ರಿ. ಸೂರ್ಯನ ಎದುರಿಗೆ ಕತ್ತಲ ಬಂದದೇನ್ರಿ? ಇಲ್ಲಲ್ಲ. ಅದು ಬಂದಂಗ ಸುತ್ತಲೂ ಅಂಧಕಾರ ಅಂದ್ರೇನು? ಅಜ್ಞಾನ, ಎಲ್ಲ ಕಡೆ ಅಜ್ಞಾನ. ಆಗ ರಜೋಗುಣದಿಂದ ಕಾರ್ಯವಾದ ಕರ್ಮವಾಗಲಿ, ಸತ್ವಗುಣದ ಕಾರ್ಯವಾದ ಸುಖವಾಗಲಿ ಅಲ್ಲಿ ತೋರಿ ಬರುವುದಿಲ್ಲ. ಕತ್ತಲಾದಲ್ಲಿ ಏನು ನೋಡ್ತಿದ್ ನೀನು? ಸುಖ ದುಃಖನೂ ಗೊತ್ತಾಗಲಿಲ್ಲ, ಸುಖ ಮೊದಲೇ ತಿಳಿಲಿಲ್ಲ. ಮತ್ತು ಸುಖವನ್ನು ಬಯಸಿ ನಾವು ಸುಖವನ್ನು ಬಯಸ್ತೀವಿ. ಆದರೆ ಯಾವುದೇ ಒಂದು ವಸ್ತುವನ್ನು ನೋಡಬೇಕಾಗಿದ್ರೆ ಅದಕ್ಕೊಂದು ಬೆಳಕು ಬೇಕಂತ. ಬೆಳಕು ಬೇಕೇ ಬೇಕು. ಅದಂತೆ ಅಜ್ಞಾನವನ್ನು ನೋಡಬೇಕಾದ್ರೆ ಒಂದು ಬೆಳಕಿನ ಸಾಧನ ಬೇಕಾಗಿರಲ್ಲ.
ಹಾಗಾಗಿ ಇಲ್ಲೇನು ಮಾಡಿತು, ರಜೋಗುಣ ಸತ್ವಗುಣ. ಯಾವಾಗ ಸಾತ್ವಿಕ ಗುಣ ಹೆಚ್ಚಾಗ್ತದ, ಒಂದು ಕಡೆ ಹಿಂದೆ ರಾಮಕೃಷ್ಣ ಪರಮಹಂಸರು ಅಂತ ಆಗಿ ಹೋದಂಥ ಮಹಾಪುಣ್ಯಾತ್ಮ ಕಾಶಿಯಲ್ಲಿ ಎಷ್ಟೋ ವರ್ಷ ವಾಸ ಮಾಡಿದ್ರು ಅಂತ ಬರೀತಾರೆ. ಆಮೇಲೆ ಬಲ್ಲವರು ಹೇಳ್ತಾರೆ, ಅಲ್ಲಿ ಕಾಶಿಯಲ್ಲಿ ನಾವು ಎಷ್ಟೋ ಜನ ಹಗಲಿನ ಸೂರ್ಯ ಯಾವಾಗ ಮುಳಿಯಾನು, ಕತ್ತಲು ಯಾವಾಗ ಆದಿತ್ತು, ಅಲ್ಲಿ ಜ್ಯೋತಿ ಅಂತ ಅದಕ್ಕೆ ಏನಂತಾರೆ ನೋಡ್ರಿ, ದೀಪ ಹಚ್ತಾರೆ ನದಿ ದಂಡಿಗೆ. ಅದನ್ನು ಯಾವಾಗ ನೋಡೇವು ಅಂತೇಳಿ ಸಾಲು ಸಾಲಾಗಿ ನೋಡ್ಲಿಕ್ಕೆ ಹೋಗ್ತಾರೆ. ಹಗಲನ್ನ ಬಿಟ್ಟು ಕತ್ತಲೆಯಲ್ಲಿ ಆ ಬೆಳಕನ್ನು ನೋಡಕ್ಕೆ ಹೋಗ್ತಾರೆ. ಅದೇ ದಡದಲ್ಲಿ ಸುಮಾರು ವರ್ಷ ವಾಸ ಮಾಡಿದಂಥ ಪರಮಹಂಸರು ಸೂರ್ಯ ಯಾವಾಗ ಮುಡಿದ ಆವಾಗಲೇ ಗುಳೋ ಅಂತ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರಂತ. ನೋಡ್ರಿ ಎಷ್ಟು ವಿಚಿತ್ರ ಆದ ಲೋಕ ಅಂತ. ಬೆಳಕನ್ನ ಕಳೆದು ಕತ್ತಲಲ್ಲಿ ಬೆಳಕನ್ನು ನೋಡಿ ಖುಷಿ ಪಡ್ಲಿಕ್ಕೆ ಹೋಗೋರು ಎಷ್ಟೋ ಮಂದಿ. ಸೂರ್ಯ ಮುಳುಗಿದ ತಕ್ಷಣ ರಾಮಕೃಷ್ಣ ಪರಮಹಂಸರು ಅಳುತ್ತಿದ್ರಂತವ್ರು. ಹತ್ತು ಹತ್ತು ತಮ್ಮ ತಲೆಯನ್ನು ಕೂಡ ಬಂಡೆಗೆ ಹಿಂಗೆ ಬಡಿತಿದ್ರಂತವ್ರು. ಯಾಕಂದ್ರೆ ಎಷ್ಟು ವರ್ಷವಾಯಿತು, ಎಷ್ಟೋ ವರ್ಷದಿಂದ ಆ ದೇವಿಯನ್ನ ಪ್ರತ್ಯಕ್ಷ ಮಾಡಬೇಕು, ಆ ತಾಯಿಯನ್ನು ನೋಡಬೇಕು ಅಂತ ಅವರು ಅಘೋರವಾದಂಥ ಮನಪೂರ್ತಿಯಾಗಿ ಅನಂತ ಇಚ್ಛೆ ಅಪೇಕ್ಷೆನ ಅದಕ್ಕಾಗಿ ಮುಡುಪಿಟ್ಟವರು. ಇಂದು ಆದಿತ್ತು ಶಾರದಾ ದೇವಿ ಏನ್ರಿ, ಕಾಳಿಕಾದೇವಿ, ಶಾರದಾ ದೇವಿ ತಾಯ ಹೆಂಡತಿಯನ್ನು. ಕಾಳಿಕಾದೇವಿ ದರ್ಶನ ಯಾವಾಗ ಆದಿತ್ತು ಎಂದು ನೋಡೇನು ಅಂತೇಳಿ ಅನ್ನುವಂಥ ವ್ಯಕ್ತಿಗೆ ಒಂದೊಂದು ದಿನ ಸೂರ್ಯ ಮುಡಿದಾಗೆಲ್ಲ ಇವತ್ತೂ ಒಯ್ತಲ್ಲ ಒಂದು ದಿವಸ ಅಂತ ಅವರು ದುಃಖ ಆಗ್ತಿತ್ತು. ಒಯ್ತು ಎಷ್ಟೋ ಅಂತ ಹೋದು, ಇವತ್ತು ಒಯ್ತು ಅಂತ ಗುಳೋ ಅಂತ ದುಃಖ ಪಡ್ತಿದ್ರಂತವ್ರು. ಕೊನೆಗೆ ಎಷ್ಟೋ ದಿನ ಆದಮೇಲೆ ಆ ಕಾಳಿಕಾದೇವಿ ಸ್ವಾಮಿ ವಿವೇಕಾನಂದರಿಗೆ ಏನು ದರ್ಶನವಾಯಿತು ಅಂತ ಹೇಳ್ತಾರೆ. ನಮ್ಮ ಸರಳ ವಿವೇಕಾನಂದರಿಗೆ ಕಾಳಿಕಾದೇವಿ ಪ್ರತ್ಯಕ್ಷಲಾದ್ಲು ಅಂತ ಇಷ್ಟೇ ನೋಡ್ತೀವಿ. ಆ ದೇವಿಯ ದರ್ಶನವನ್ನ ಪಡಿಬೇಕಾದ್ರೆ ಅವ್ರು ಎಷ್ಟು ಜೀವನದಲ್ಲಿ ಕಷ್ಟಪಟ್ಟಾರಂತ ನಮಗೇನು ಗೊತ್ತದೇನು? ನಾವು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಏನಾನ ಒಂದು ಉತ್ತಮವಾದದ್ದು ಪಡೆದಾನಂದ್ರೆ ಅವನ ಜೀವನದಲ್ಲಿ ಬಹಳ ಕಷ್ಟಪಟ್ಟನಂತ ನೀವು ತಿಳ್ಕೊಬೇಕು ನೋಡ್ರಿ. ಎಲ್ಲರೂ ತಿಳ್ಕೊಬೇಕು, ನಾವು ನೀವು ಅಷ್ಟೇ ಅಲ್ಲ. ಹಾಗಾಗಿ ಅಂಥವರಿಗೆ ಆ ರೀತಿ ಆಗ್ಯದಂದ್ರೆ ನಾವು ಕತ್ತಲಲ್ಲಿ ವಸ್ತುವನ್ನು ನೋಡೋಕೋತೀವಂದ್ರೆ ನಮಗೆ ಹೆಂಗೆ ಸಾಧ್ಯ ಆಗ್ತದೆ? ಹಾಗಾಗಿ ಈ ರೀತಿ ಇರುವಾಗ ಆ ಯಾವ ಮನಸ್ಸಿಗೆ ಅನ್ನುವಂಥದ್ದು ಶುಭ ಯಾವುದು, ಅಶುಭ ಯಾವುದು, ಯಾವುದು ಸುಖ, ಯಾವುದು ದುಃಖ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವುದು ಅವನಿಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ತಮೋಗುಣದಾಗ ನಾವು. ಹಾಗಾಗಿ ಯಾವುದನ್ನ ಬಿಡಬೇಕು, ಯಾವುದನ್ನ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ. ಜಗತ್ತಿನಲ್ಲಿ ಕೆಲವು ಮಂದಿ ಯಾರು ಮಾಡಬಾರದು ಅಂತ ಲೌಕಿಕ ಸಾಮಾನ್ಯ ಜನರಿಗೆ ಗೊತ್ತಿದ್ದನ್ನ ಜನ ಕಣ್ಣಾರ ಮಾಡ್ತಾರಿಲ್ಲ. ಕಳ್ತನ ಮಾಡ್ತಾರ, ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ. ಇದು ಮಾಡು ಅಂತ ಯಾರು ಹೇಳ್ಯಾರೇನ್ರಿ? ಮಾಡಬಾರದು ಅಂದ್ರೂ ಕೂಡ ಮಾಡಲಿಕ್ಕೆ ಹೋಗ್ತದ. ಯಾಕೆ ಮೊದಲೇ ಹೇಳಿರಲ್ಲ, ಅವನ್ನ ಆ ಕಡೆ ಕರ್ಕೊಂಡು ಹೋಗೋನು ಕರ್ಕೊಂಡು ಬರೋನು ಒಬ್ಬ ಅಧಿಪತಿಯಾನ. ಆ ತಮೋಗುಣನೇ ಅಧಿಕಾರಿಯಲ್ಲಿ. ಆ ಅಧಿಕಾರಿ ಮಾತು ಕೇಳಬೇಕಿಲ್ಲ. ಹೀಗೆ ರಜೋಗುಣಿಯಾದ ಮನುಷ್ಯನು ತನ್ನ ಕಾಮನೆಯನ್ನ ಪೂರ್ಣ ಮಾಡುವುದಕ್ಕಾಗಿ, ಈ ರಜೋಗುಣದಲ್ಲಿದ್ದವನು
ತನ್ನ ಕಾಮನೆಗಳನ್ನು ಪೂರ್ಣ ಮಾಡುವುದಕ್ಕಾಗಿ. ಕಾಮನೆ ಅಂದ್ರೇನು? ಅಪೇಕ್ಷೆಗಳನ್ನು, ತನ್ನ ಆಸೆಗಳನ್ನು ಪೂರ್ಣ ಮಾಡೋಕ್ಕೋಸ್ಕರವಾಗಿ ಹಗಲು ഇരുಳು, ಹಗಲು ഇരുಳು, ಹಗಲು ഇരുಳು ಅದನ್ನು ಪಡೆಯೋಕ್ಕೋಸ್ಕರ ಆಯುಷ್ಯವನ್ನು ಮುಡುಪಾಗಿಟ್ಟ ವಿನ, ಆದರೆ ಅವನು ಪೂರ್ಣವಾದ ಕಾಮನೆಗಳನ್ನು ಇವತ್ತು ಜಗತ್ತಿನಲ್ಲಿ ಯಾರೂ ಪಡೆದಲ್ಲ. ಯಾರಿಗೇನಾಗ್ಯದನ್ರಿ? ಹಗಲು ರಾತ್ರಿ ಅಷ್ಟೆಲ್ಲ ತಮ್ಮ. ನಾವು ಶಾಸ್ತ್ರಗಳು ಹೇಳ್ತಾವ, ನೀನು ಎಷ್ಟು ದಿನ ಎಷ್ಟು ವರ್ಷದವನು ಅಂತ ಕೇಳಿದ್ರೆ, ಪೃಥ್ವಿ ಎಂದು ಹುಟ್ಟ್ಯದ ಅವತ್ತಿನಿಂದ ಇವತ್ತಿವರೆಗೂ ನಾನು ಇದ್ದೀನಂದ್ರೆ, ಜಗತ್ತು ಹುಟ್ಟಿ ಎಷ್ಟು ವರ್ಷಗಳಾದವು ಅಂದ್ರೆ ಸಾವಿರಾರು ಸಾವಿರಾರು ಕೋಟಿಗಳಂತ ಹೇಳ್ತಾರೆ. ಸುಮ್ಮನೆ ಲೆಕ್ಕ ಮಾಡಕ್ ಬರಂಗಿಲ್ಲ ಅಂತ. ಅಷ್ಟು ವರ್ಷದಲ್ಲಿ ಅಷ್ಟು ಜನ್ಮಗಳನ್ನ ನಾವು ಹುಟ್ಟಿ 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 ಇದೇ ಕಾಮನೆಗಳನ್ನ ಪೂರ್ಣ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಮಾಡಿವಿ. ಎಷ್ಟಾಗಿದೆ ಅದ್ರಾಗ ಎಷ್ಟಾಗ್ಯದ? ಅಷ್ಟು ಜನ್ಮದಲ್ಲಿ, ಅಷ್ಟು ಕೋಟಿ ಕೋಟಿ ವರ್ಷದಲ್ಲಿ ನಾವು ಪೂರ್ಣವಾದ ಸುಖವನ್ನ ಪಡಿಬೇಕು, ಪೂರ್ಣವಾದದನ್ನ ಗಳಿಸ್ಬೇಕಂದ್ರೆ ಯಾರು ಪಡೆದಿಲ್ಲ, ಯಾರು ಗಳಿಸಿಲ್ಲ. ಯಾಕಂದ್ರೆ ನೀನು ಯಾವುದು ಕಾಮನೆಗಳಿಂದ ಪೂರ್ಣವಾದ ಸುಖ ಪಡಿಬೇಕಂತಿದ್ದೆಲ್ಲ ಆ ಕಾಮನೆಗಳಲ್ಲಿ ಇಲ್ಲ. ಅದಾದಂಗದು ಅದು ಕಾಮನೆಗಳಿಲ್ಲ. ಮಹಾತ್ಮರು ರಚಿಸಿದಂಥ ಕಾವ್ಯಗಳಲ್ಲಿದೆ. ಅದು ನಿಜ ನೋಡೋದೇನು? ಕಾವ್ಯ. ಮಹಾಭಾರತ ಕಾವ್ಯ, ಭಾಗವತ ಕಾವ್ಯ, ಭಗವದ್ಗೀತಾ ಕಾವ್ಯ. ಇಷ್ಟೆಲ್ಲ ಮಾಡಿದ್ರು ಕೂಡ ಆಗಿದೇನು ಆಗಲಿಲ್ಲ. ಕೊನೆಗೆ ಶ್ರೀಕೃಷ್ಣ ಭಗವಂತನ ಗೀತಾ ಉಪದೇಶದಿಂದ ಅರ್ಜುನಿಗೆ ಪೂರ್ಣ ಆಯ್ತು ನೋಡ್ರಿ. ಅವತ್ತಾಯ್ತಿಲ್ಲ. ಹಾಗೆ ಇಲ್ಲಿ ಕೂಡ ಮಹಾತ್ಮರು ಹಗಲು ರಾತ್ರಿ ಕರ್ಮ ಮಾಡುತ್ತಾನೆ. ಯಾರು ಕಾಮನೆಗಳನ್ನ ಆಸೆಯನ್ನ ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಮಾಡ್ತಾನಂತ. ಒಬ್ಬ ರಾಜ ಇದ್ನಂತ, ನಮ್ಮ ತೋಟೇಶ್ವರ ಗೊತ್ತಿದೆ ದೃಷ್ಟಾಂತ. ಅವನ ಹೆಸರೇನ್ರಿ? 50 ಮಂದಿ ಮಕ್ಕಳ ಆಯುಷ್ಯವನ್ನ ತಾನು ಪಡ್ಕೊಂಡು ಮತ್ತೆ ಯೌವನ ಮುಪ್ಪಾಯಿತು. ಸ್ತ್ರೀಯ ಪೂರ್ಣ ಆಸೆ ಅವನು ಮುಗಿಲಿಲ್ಲ, ಇನ್ನು ಉಳ್ಕೊಂತ ಏಯಾತಿ. ಅವನೇನು ಮಾಡಿದ? ತಪಸ್ಸನ್ನ ಮಾಡಿ ಮಕ್ಕಳ ಆಯುಷ್ಯವನ್ನು ತಾನು ಪಡ್ಕೊಂಡು, ತಾನು ದೀರ್ಘವಾದ ಆಯುಷ್ಯವನ್ನು ಪಡ್ಕೊಂಡು ಮತ್ತೆ ಪುನಃ 50 ಜನ ಹೆಂಡರನ್ನ ಮದುವೆ ಮಾಡಿಕೊಂಡು ತನ್ನ ಆಸೆಯನ್ನು ಪೂರ್ಣಗೊಳಿಸಬೇಕಂದ್ರೂ ಕೂಡ ಅವನಿಗೆ ಪೂರ್ಣ ಆಗಲಿಲ್ಲ. ಎಷ್ಟು ವರ್ಷ? ಬಹಳ ವರ್ಷ ಆಯುಷ್ಯವನ್ನು ಮಾಡ್ಕೊಂಡ. ಮತ್ತೆ ಯೌವನ ಆಯಿತು. ಅದರಲ್ಲೇ ಪುನಃ 50 ಜನ ಸ್ತ್ರೀಯರ ಸುಖವನ್ನು ಪೂರ್ಣ ಮಾಡಬೇಕಂದ್ರೆ ಅವನಿಗೆ ಆಗಿಲ್ಲ ಅಂದ್ರೆ ನಮಗೆ ಒಬ್ಬರು ಇಬ್ಬರಿದ್ದವರಿಗೆ ಪೂರ್ಣ ಆಗ್ತದೇನು? ಒಬ್ಬರಿಬ್ಬರು ಬಿಟ್ಟುಬಿಡೋನು. ನಾವು ಮೂಲ ಶಾಸ್ತ್ರಕ್ಕೂ ಕೃಷ್ಣಗೆ ಎಷ್ಟು ಮಂದಿ ಇದ್ರಿ? 16,000 ಮಂದಿ ಹೆಣ್ಣಂದಿರು, 60,000 ಮಂದಿ ಪುತ್ರರು, 8 ಮಂದಿ ಪಟ್ಟದ ಅರಸಿಯರು. ಇಷ್ಟಿದ್ದು ಅಲ್ಲೇ ಸುಖ ಆಯ್ತು. ಅವನಿಗೆ ಕಾವ್ಯದಲ್ಲಿ ಸುಖ ಆಯ್ತು, ಕಾಮನೆಯಿಂದ ಆಗಲಿಲ್ಲ. ಬರೇ ಹೆಣ್ಣು ಅಂತ ಅರ್ಥ ಮಾಡಬೇಡ್ರಿ. ಎಲ್ಲ ವಿಷಯಗಳು ಬಂದವು. ಶಬ್ದದಲ್ಲಿ ಅಷ್ಟೇ, ಸ್ಪರ್ಶದಲ್ಲಿ ಅಷ್ಟೇ, ರೂಪ ರಸ ಗಂಧಾದಿಗಳಲ್ಲಿ ಕೂಡ ಪೂರ್ಣ ಆಗ್ಬೇಕಂತ ಎಷ್ಟು ಹಗಲು ರಾತ್ರಿ ದುಡಿದ್ರು ಕೂಡ ಅವನಿಗೆ ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲ. ಇವನಿಗೆ ಹಗಲ ಅಲ್ಲಿ ರಾತ್ರಿ ಆದ್ರೆ ವಿಶ್ರಾಂತಿ ಆದ. ನಮ್ಗೆ ಅಪೂರ್ಣ ಮಾಡ್ಬೇಕಂತ ಹೊರಟವನಿಗೆ ಹಗಲೂ ವಿಶ್ರಾಂತಿ ಇಲ್ಲ, ರಾತ್ರಿ ವಿಶ್ರಾಂತಿ ಇಲ್ಲ.
ಮತ್ತು ಅವನಿಗೆ ಶಾಂತಿ ಎಲ್ಲಿದ್ದಾಗ್ತದ್ರಿ? ಆತದ. ಒಬ್ಬನು ಊರಾಗ ಒಂದು ವ್ಯವಹಾರಕ್ಕಾಗಿ ಬದುಕೋದಕ್ಕಾಗಿ ಒಂದು ಕಾರು ಗಾಡಿ ಇರಲಿ ಅಂತ ತಗೊಂಡ, ಅದನ್ನು ಎಂಗೇಜ್ ಬಿಡ್ತಿದ್ದ, ಓದ್ತಿದ್ದ, ಬಂದ ಯಾವ ಕಿರಾಯಿಯಲ್ಲಿ ತನ್ನ ಯಾವ ಸಂಸಾರವನ್ನು ಸುಗಮವಾಗಿ ಮಾಡ್ತಿದ್ದ. ಇದು ಆಯಿತು ಆವಾಗ ಸ್ವಲ್ಪ ಹಣ ಹೆಚ್ಚಾಯಿತು ಅನ್ಕೊಂಡವನು, ಈ ಗಾಡಿದಂತೂ ಲೋನ್ ಎಲ್ಲ ಮುಟ್ಟ್ಯದ, ಇನ್ನೊಂದು ಗಾಡಿ ತಗೊಂತ ಮತ್ತೊಂದು ತಗೊಂಡ. ಅದು ಆಯಿತು ಹಿಂಗೆ ಆಗಿ ಅವನಿಗೇನಾಯ್ತು, 8 ಗಾಡಿಗಳು ತಗೊಂಬಿಟ್ಟವು. 8 ಅದು ಒಂದು ಕಾರ್ ಹೋಗಿ 8 ಅದು. ಮೊದಲು ಎಷ್ಟು ಶಾಂತಿ ಇತ್ತು ಒಂದೇ ಇದ್ದಾಗಂದ್ರೆ, ಆ ಕಾರಿಗೆ ತಾನೇ ಹೋಗ್ತಿದ್ದ, ತಾನೇ ಡ್ರೈವಿಂಗ್ ಮಾಡ್ತಿದ್ದ, ಅದರ ಕಿರಾಯ ತನಗೆ ಬರ್ತಕ್ಕಂಥ ಸಂಬಳ ಎಲ್ಲವೂ ತಗೊಂಡು ಆರಾಮಿದ್ದ. ಈಗ 10 ಆದ್ಮೇಲೆ ಅವನಿಗೆ ರಾತ್ರಿ ನಿದ್ದಿಲ್ಲಂಗಾಯ್ತು ನೋಡ್ರಿ. ಒಂದು ಗಾಡಿ ಬೆಂಗಳೂರು ಕಳಿಸಾನ, ಒಂದು ಗಾಡಿ ಈ ಕಡೆ ಆಂಧ್ರ ಕಳಿಸಾನ, ಇನ್ನೊಂದು ಕಡೆ ಕಳಿಸಾನ. ಒಂದು ಮನೆಗೆ ಬಂತು, ಇನ್ನು ಯಾಕೆ ಬರಲಿಲ್ಲ ಅಂದ. ಯಾಕೆ ಬರಲಿಲ್ಲ ಅನ್ನೋದ್ರಾಗ ಒಬ್ಬನು ಫೋನ್ ಮಾಡಿದ, ಇಲ್ಲ ಗಾಡಿಗೆ ಏನಾಗ್ಯದಂತ ಅವನಂತ. ಅದನ್ನು ಏನನ್ನ ಮಾಡು ಅಂತ ಹೇಳಿ ಸರಿ ಮಾಡಿದ್ರೆ ಇವನು ಫೋನ್ ಮಾಡಿದ, ಇಲ್ಲಿ ಪೊಲೀಸರು ಹಿಡ್ದು ಹಾಕ್ಯಾನಂತ. 10 ಗಾಡಿ ಇದ್ರೆ 10 ಸಮಸ್ಯೆಗಳು ಹೆಚ್ಚಾದವು. ನಾನು ನಿದ್ದೆ ಹತ್ತೋದು ಹೇಗೆ ಅಂತ. ಮೊದಲು ಒಂದಿದ್ದಾಗ ಅವ್ನು ನಡೆಸದ ಬೇಕಾದ್ರೆ ಅಲ್ಲೇ ಸೀಟಿನ ಮೇಲೆ ಆರಾಮ ಮಕ್ಕಂಬಿಡ್ತಿದ್ದ. ಇವನಿಗೆ ಬಿಟ್ಟನೆಂದರೆ ಬಿಡದೆ ಈ ಮಾಯಿ ಹಿಂಗೆ ಮಾಡ್ತಾನ. ಆಸೆ ಏನು ಮಾಡ್ತದ, ನಿನ್ನ ಬಿಡಂಗಿಲ್ಲ ಅಂತದ. ಹಾಗಾಗಿ ಮನುಷ್ಯನಲ್ಲಿ ವಿಶ್ರಾಂತಿ ಇಲ್ದಂಗಾದಾಗ ಈ ರಜಗುಣ ಏನು ಮಾಡ್ತಂದ್ರೆ, ಅದನ್ನು ಏನು ಮಾಡಬೇಕು, ಸತ್ವ ಗುಣದ ಆಶ್ರಯದಿಂದ ಅದನ್ನು ಕಳೆದುಕೊಳ್ಳಬೇಕು. ಕಳ್ಕೋಬೇಕಂದ್ರೆ ಸತ್ವಗುಣದ ಆಶ್ರಯ ಹೋಗಬೇಕು. ಸತ್ವಗುಣ ಬೆಳಿಬೇಕಾದ್ರೆ ಮೊದಲು ಹೇಳ್ಯಾರ, ಈಶ್ವರನ ಕೃಪೆ ಆಗಬೇಕು, ಅಥವಾ ಸತ್ಸಂಗವನ್ನು ಮಾಡಬೇಕು, ಅಥವಾ ಮತ್ತೆ ನಿನ್ನ ಸೌಭಾಗ್ಯ ನಿನ್ನ ಪುಣ್ಯದಿಂದ ಆದರೂ ಕೂಡ ಈ ಸತ್ವಗುಣ ಅಂತದ್ದು ವೃದ್ಧಿ ಆಗ್ತದ. ಹೀಗೆ ಮನುಷ್ಯನು ತನ್ನಲ್ಲಿ ಯಾವಾಗಲೂ ಗುಣ ವೃದ್ಧಿ ಆಗಿರುವುದೆಂಬುದನ್ನು ಯಾವ ಚಿಹ್ನೆಯಿಂದ ತಿಳ್ಕೋಬೇಕು. ಶಾಸ್ತ್ರ ಭಾಳ ತಿಳಿದ್ರಿ, ನಾವು ಭಾಳ ವರ್ಷ ಕೇಳಿದ್ವಿ. ನಮ್ಮಲ್ಲಿ ಯಾವ ಗುಣ ವೃದ್ಧಿ ಆಗ್ಯದ, ಯಾವ ಗುಣ ಬೆಳೆ ಕಟ್ಟದ ಅನ್ನುವುದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು. ಅದಕ್ಕೆ ಶಾಸ್ತ್ರ ಅಂತ ಯಾಕೆ ಕರ್ತಾರಂದ್ರೆ, ನಮ್ಮನ್ನು ತಿಳ್ಕಕ್ಕೆ ಶಾಸ್ತ್ರ ಇದು. ಮಂದಿಗೆ ಹೇಳಿ ಕೈ ಬಿಡೋದಲ್ಲಿ ಇದು, ನಮ್ಮನ್ನು ನಾವು ತಿಳ್ಕೋದು. ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಅಂದರೆ, ಇಲ್ಲಿ ಮಹಾತ್ಮ ಹೇಳ್ತಾರ, ಸರ್ವಧಾರೇಷು ದೇಹೇ ಅಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಇತಿ ಜಾತ ಅಂತ ಈ ಒಂದು 11ನೇ ಶ್ಲೋಕದಲ್ಲಿ ಸರ್ವಧಾರೇಷು ದೇಹ ಅಸ್ಮಿನ್ ಅಂದ್ರು. ಈ ದೇಹ ಸಮಸ್ತ ಇಂದ್ರಿಯ ದ್ವಾರಗಳಲ್ಲಿ, ಸಮಸ್ತ ಅಂದರೆ ಎಲ್ಲ ಇಂದ್ರಿಯ ದ್ವಾರ, ಏನಾಗ್ತದ, ಜ್ಞಾನವೆಂಬ ಪ್ರಕಾಶವು ಯಾವಾಗ ಉಂಟಾಗುತ್ತದೆಯೋ ಅಲ್ಲಿ ಮಹತ್ವದ. ಜ್ಞಾನ ಯಾವಾಗ ಉಂಟಾಗುತ್ತದೆಯೋ ಆಗ ನಾವು ತಿಳ್ಕೋಬೇಕು, ನಮ್ಮಲ್ಲಿ ಸತ್ವ ಗುಣ ವೃದ್ಧಿ ಆಗಿದೆ ಅಂತ ನಮ್ಮಲ್ಲಿ ತಿಳ್ಕೋಬೇಕು. ಇಂದ್ರಿಯ ದ್ವಾರ ಏನದ, ನೇತ್ರವ ತುಂಬಿದ ನೇತ್ರವು ಕಂಗಳ ತುಂಬಿದ ಬಳಿಕ ಮತ್ತೊಂದು ನೋಡಲಿಲ್ಲವಯ್ಯ ಅಂತ ಮಹಾತ್ಮ ಹೇಳ್ತಾ ಬಂದಲ್ಲ ವಚನದಲ್ಲಿ. ನಾವು ಯಾವುದನ್ನ ಒಂದು ವಸ್ತು ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಸತ್ಯವನ್ನು ನೋಡುವಂಥ ದೃಷ್ಟಿ ಉತ್ಪತ್ತಿ ಆಗಬೇಕು. ಏನನ್ನ ನೋಡ್ರಿ, ಒಂದು ಅಣುರೇಣು ತೃಣಕಾಷ್ಠವನ್ನು ನೋಡಿದ್ರು ಕೂಡ ಅದರಲ್ಲಿ ಸತ್ಯವಾಗಿರ್ತಕ್ಕಂಥ ಏನದ, ಭಗವಂತನಾನ, ಆತ್ಮಜ್ಞಾನ, ಪರಮಾತ್ಮಜ್ಞಾನ ಅಂತ ಅದನ್ನು ನೋಡೋದು. ಕಿವಿ ತುಂಬಿದ ಬಳಿಕ ಮತ್ತೊಂದು ಕೇಳಲಿಲ್ಲವಯ್ಯ, ಕರ್ಣಗಳು
ಕರ್ಣ ಯಾವುದನ್ನು ಕೇಳಿದರೆ ತುಂಬುತ್ತದ ಅಂತಂದ್ರೆ ಯಾವ ಜ್ಞಾನವನ್ನು ತಿಳಿದರೆ ಮಾತ್ರ ಅದರಿಂದ ಈ ಶಬ್ದಗಳು ತುಂಬಿ ತುಳುಕ್ತದವಿನ ಮತ್ತೊಂದು ಕೇಳಬೇಕಂತ ಬೈಕಾಗೋದಿಲ್ಲ. ಅದಕ್ಕೆ ಅವರು ಹೇಳಿದರು, ಮತ್ತೊಂದನ್ನ ನೋಡದಂತೆ ಕುರುಡನ್ನ ಮಾಡಯ್ಯ ತಂದೆ, ಮತ್ತೊಂದನ್ನ ಕೇಳದಂತೆ ಕಿವುಡನ್ನ ಮಾಡಿಯ ತಂದೆ, ಅತ್ತಲಿತ್ತ ಸುಳಿದಾಡದಂತೆ ಹೆಳವನ್ನ ಮಾಡಯ್ಯ ತಂದೆ ಅಂತ ಕೇಳಿದರು. ಅವರು ಯಾವಾಗ ಕೇಳ್ಯಾರ? ಅವರು ತುಂಬಿದ ಮೇಲೆ ಕೇಳ್ಯಾರ. ನಾವು ತುಂಬಲಾರ್ದ ಮಾತಾಡ್ತೀವಿ. ಅದೇನಾಯ್ತಂದ್ರೆ ನಮ್ಮಲ್ಲಿ ಏನಾದಂತ ಮನೆಯಿಂದ ಹೋಗುವಾಗ ಗಾಡಿಯನ್ನು ಮೊದಲು ಚೆಕ್ ಮಾಡ್ಕೋಬೇಕು. ಪೆಟ್ರೋಲ್ ಆದಿಲ್ಲೋ, ಬ್ರೇಕ್ ಆದಿಲ್ಲೋ ಎಲ್ಲ ನೋಡಿ ರೋಡಿಗೆ ಹೋದ್ರೆ ಅಪಾಯ ಇಲ್ಲ. ದೂರ ಹೋಗ್ತೀವಿ, ಮಧ್ಯದಾಗ ಪೆಟ್ರೋಲ್ ನಿಂತಿದ್ದಿಲ್ಲ ಅಲ್ಲಿ. ಅದರಂತೆ ನಮ್ಮಲ್ಲಿ ಕೂಡ ನಾವು ಅಷ್ಟು ದೂರ ಹೋಗ್ತೀವಿ ಅಂದ್ರೆ ನಾವು ಎಷ್ಟು ತುಂಬಿಕೊಂಡಿವಿ, ನಮ್ಮ ದೃಷ್ಟಿ ಯಾವ ರೀತಿ ಆಗ್ಯದ, ನಮ್ಮ ನಡೆ ಎಷ್ಟು ಮಟ್ಟಿಗೆ ಬಂದದ, ನಮ್ಮ ನುಡಿಯಲ್ಲಿ ಏನು ತಾಕತ್ತಾದ ಅನ್ನುವುದು ಬಂದಿತ್ತು ಅಂದ್ರೆ ಅದಕ್ಕೆ ಹೇಳ್ತಾರ, ಸರ್ವಧಾರೇಶು ಜೀವಾತ್ಮನು ಸುಖ ದುಃಖವನ್ನ ಭೋಗಿಸುವ ಸ್ಥಾನ ಯಾವುದು? ಪ್ರತಿಯೊಂದಕ್ಕೂ ಸ್ಥಾನ. ಇಸ್ಪೇಟ್ ಆಡಕ ಒಂದು ಸ್ಥಾನಗಳವ, ಕುಡಿಯೋದಕ್ಕೆ ಒಂದು ಬಾರ್ ಶಾಪ್ಗಳಂತಾವ, ರೈಲ್ವೆ ಸ್ಟೇಷನ್ ಅಂತ ಅವ, ಬಸ್ ಸ್ಟ್ಯಾಂಡ್ ಅಂತ ಅವ. ಆದರೆ ಜೀವನಿಗೆ ಈ ಸುಖ ಈ ದುಃಖ ಇವನು ಕುಡಿಬೇಕಲ್ಲ. ಸುಖ ಇದ್ರೂ ಕುಡಿಬೇಕು, ದುಃಖ ಇದ್ರೂ ಕುಡಿಬೇಕು. ಇವನು ರೈಲ್ವೆ ಸ್ಟೇಷನ್ನಾಗ ಹೋಗಿ ಕುಂತ್ರು ಕುಡಿಯೋಕ್ಕಾಗಲ್ಲ ಜೀವನಿಗೆ. ಬ್ರಾಂಡಿ ಶಾಪಿಗೆ ಹೋದ್ರೆ ಆಗೋದಿಲ್ಲ. ಅವನ ಜಾಗ ಇಲ್ಲದ. ಇಲ್ಲಿ ದೇಹವೇ ನವರಂಧ್ರಪುರೇ, ದೇಹನೇ ಜಾಗ ಅಲ್ಲ ಅವನಿಗೆ. ಇದೇ ಜಾಗದಾಗ ಕುಂತ ಕುಡಿಬೇಕು ಅವನು. ಎಲ್ಲಿ ಬೇಕೆಲ್ಲ ಕುಡಿದ್ರೆ ಪೊಲೀಸರು ಬರ್ತಾರೆ, ಇಲ್ಲಿ ಯಾಕೆ ಕುಡ್ತಿದ್ದೆ ಅಂತ. ಅದಕ್ಕೆ ಜೀವಾತ್ಮ ಭೋಗಿಸುವ ಸ್ಥಾನವಾದ ಈ ದೇಹದಲ್ಲಿ ನೋಡ್ರಿ ಇದ್ದು ಶಬ್ದಾದಿ ವಿಷಯಗಳ ಉಪಲಬ್ಧಿಗೆ ಸಾಧನವಾದ ಶ್ರೋತ್ರಾದಿ ಇಂದ್ರಿಯಗಳು. ಶ್ರೋತ್ರ, ತ್ವಕ್ಕು, ಜಿಹ್ವೆ, ನೇತ್ರ, ಗ್ರಹಣ ಅಂತ ಏನು ಜ್ಞಾನೇಂದ್ರಿಯ ಅವ, ಸರ್ವದ್ವಾರದಲ್ಲಿ ಜ್ಞಾನವೆಂಬ ಪ್ರಕಾಶ ಉಂಟಾಗಬೇಕು. ನೋಡ್ರಿ, ಮೊದಲೇ ಹೇಳಿದ್ನಲ್ಲ, ಶಬ್ದದಲ್ಲಿ ಜ್ಞಾನ ಆಗಬೇಕು, ರೂಪದಲ್ಲಿ ಜ್ಞಾನ ನೋಡಬೇಕು, ಊಟ ಮಾಡುವ ಅನ್ನದಲ್ಲಿ ಜ್ಞಾನವನ್ನು ನೋಡಬೇಕು, ಏನನ್ನು ಮುಟ್ಟಿದ್ರೆ ಜ್ಞಾನವನ್ನು ನೋಡಬೇಕು. ಸ್ಪರ್ಶದಿಂದ ಸುಖ ಆಯ್ತಂದ್ರೆ ಅದು ಇಂದ್ರಿಯಾದಿಗಳ ಪಂಚಮಹಾಭೂತದ ದೇಹ ಸುಖನೇ ವಿನ ಅದು ದೇವರ ಸುಖ ಅಲ್ಲ ಅಂತ ತಿಳ್ಕೋಬೇಕು. ಮುಟ್ಟಬೇಕು, ಮುಟ್ಟಬಾರ್ದಂತಲ್ಲ. ಮುಟ್ಟಿದಾಗ ಸುಖ ಆಯ್ತಲ್ಲ, ಆ ಕ್ಷಣದಲ್ಲಿ ತಿಳ್ಕೋಬೇಕು ಇದು ದೇಹ ಸುಖ ಆದವಿನ ದೇವರ ಸುಖ ಇಲ್ಲ. ಯಾಕಿಲ್ಲ? ದೇವರು ಒಳಗಾನ, ಹೊರಗ ದೇಹ ಮುಟ್ಟಿದ್ದೀನಿ. ಹಿಂಗ ತಿಳ್ಕೊಂಡಾಗ ಅಲ್ಲಿ ಏನಾಗ್ತದಂದ್ರೆ ದೀಪವು ತನ್ನ ವಿಷಯವಾದ ಪ್ರಕಾಶದಿಂದ ಘಟಾದಿ ಪದಾರ್ಥಗಳ ಅಂಧಾಕಾರವೆಂಬ ಆವರಣಕ್ಕೆ ವಿರೋಧವಾಗಿರುವಂತೆ ಪ್ರಕಾಶ ಉಪಜಾಯತೆ. ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಮಿಥ್ಯತ್ವಂ. ಅಂದರೆ ಶರೀರದಲ್ಲಿ ಪಂಚಭೂತಗಳ ಕಾರ್ಯ ಈ ಮೂರು ಗುಣಗಳಿಂದ ಒಂದಾಗಿ, ಯಾವುದು? ಸತ್ವ, ರಜ, ತಮೋ. ಒಂದು ಪಿಂಡ ಮಾತ್ರ, 10 ದ್ವಾರಗಳುಳ್ಳ ಪಂಜರ ಮಾತ್ರ. ಇದಕ್ಕೆ ಒಂದು ಉದಾಹರಣೆ ಅಂದರೆ, ಒಂದು ಕುಂಬಾರ ಮಣ್ಣಿನ ಕೊಡ ಮಾಡ್ಯಾನ. ಆ ಕೊಡಕ್ಕೆ ಮೇಲೆ ಮುಚ್ಚನ 5 ರಂಧ್ರ ಹಾಕ್ಯಾನ. ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರ 5 ದಿಕ್ಕಿಗೆ 5 ರಂಧ್ರ ತೂತ ಹಾಕ್ಯಾನ. ನಡುವ ಒಳಗ ದೀಪ ಹಚ್ಚಿಟ್ಟ. ನಡುವಿಲ್ಲದ ಕೊಡದ ಒಳಗಾದ ದೀಪ, ಮತ್ತು ಮ್ಯಾಲೇನು ಮುಚ್ಚಾನ. ಆದರೆ ಈ ಕಡೆ ನೋಡಿದ್ರೆ ಅಲ್ಲಿ ಬೆಳಕು ಯಾವುದೋ ವಸ್ತು ಮೇಲೆ ಬಿದ್ದದ, ಈ ಕಡೆ ನೋಡಿದ್ರು ಯಾವುದೋ ಒಂದು ವಸ್ತು ಮೇಲೆ ಬಿದ್ದದ. ಆ ಬೆಳಕು ಆ ಒಂದು ಗಡಿಗೆಯಿಂದ ಹೊರಗೆ ಹೋಗಿದನು,
ಇಲ್ಲ. ಅಲ್ಲಿ ಬೆಳಕು ಬಿದ್ದ ಸುಳ್ಳೇನು? ಸತ್ಯ. ಹೆಂಗೋಯ್ತು? ರಂಧ್ರದ ಮೂಲಕ. ಹೌದು. ಅದರಂತೆ ಈ ದೇಹದಲ್ಲಿ ಜ್ಞಾನ ಅಂತ, ಜ್ಞಾನದ ಜ್ಯೋತಿ, ಅದಕ್ಕೆ ಜ್ಯೋತಿ ಬೆಳಗುತ್ತದೆ ವಿಮಲ. ಆ ಜ್ಯೋತಿಯಲ್ಲಿ ಈ ದೇಹಕ್ಕೆ ಕೊಡಕ್ಕೆ 5 ರಂಧ್ರ ಇದ್ದಂಗ 5 ಜ್ಞಾನೇಂದ್ರಿಯಗಳು ಅವ. 2 ಕಿವಿ, 2 ಕಣ್ಣು, ಇವು ಮೂಗು, ಇವು ಜ್ಞಾನೇಂದ್ರಿಯ ಏನವ. ಇವುಗಳ ಮೂಲಕವಾಗಿ ಆ ಚೇತನ ಶಕ್ತಿ, ಆ ಜ್ಞಾನವೇ ವಿಷಯಗಳ ಮೇಲೆ ಹೋಗಿಬಿಡುತ್ತದೆ. ರೂಪದ ಕಡೆ ಹೋಗೋದು ಅದೇ ಜ್ಞಾನ. ಆ ರೂಪ ತಿಳಿತಿದ್ದಿಲ್ಲೇನು? ಆ ದೀಪ ತಿಳಿತೇನ ವಸ್ತುವನ್ನು? ದೀಪ ತೋರಿಸ್ತು, ಆ ವಸ್ತು ಇಂಥದ್ದೇ ಅಂತ ತಿಳ್ಕೊಂಡು ನೀನಲ್ಲ, ಜ್ಞಾನ ತಿಳಿತಿಲ್ಲ. ಅದರಂತೆ ಅಂತಃಕರಣದಲ್ಲಿ ಜಾಗೃತಿ, ಚೇತನ ಮತ್ತು ಸಾವಧಾನ ಇವು ಉಂಟಾಗುತ್ತವೆ. ಆವಾಗ ಇದು ನನ್ನ ಬೆಳಕಿನಲ್ಲಿ ವಸ್ತು ತೋರ್ತವಿನ ವಸ್ತುವಿನಲ್ಲಿ ಬೆಳಕಿಲ್ಲ. ವಸ್ತುವಿನಲ್ಲಿ ಆದಲ್ಲಿ ಬೆಳಕು, ಅಲ್ಲಿ ಬೆಳಕು ಬಿದ್ದದ್ದು ಯಾರು? ನಂದೇ. ಅದಕ್ಕೆ ಜಡವಾಗಿರತಕ್ಕಂಥ ಪ್ರಪಂಚದ ಸರ್ವ ಸ್ಥಾವರ ಜಂಗಮ ರೂಪವಾದ ಎಲ್ಲ ಜೀವರಾಶಿಗಳಲ್ಲಿ ಯಾವುದರ ಬೆಳಕಾದಂದ್ರೆ ನನ್ನ ಬೆಳಕಾದ, ನನ್ನ ಜ್ಯೋತಿನೇ ಅಲ್ಲೇ ಆದಿಲ್ಲ. ಯಾಕಂದ್ರೆ ಈ ದೀಪದ ಬಿಟ್ಟು ಆ ಬೆಳಕಿಲ್ಲ, ಆ ಬೆಳಕದ ಬಿಟ್ಟು ಈ ದೀಪ ಇಲ್ಲ. ಬೇರೆ ಅದನ್ರಿ, ಇದರದೇ ಅದು, ಅದರದೇ ಇದು ಅಂತ. ಆ ಪರಮಾತ್ಮಂದೇ ಜೀವಾತ್ಮಂದು, ಜೀವಾತ್ಮಂದೇ ಪರಮಾತ್ಮಂದು, ಬೇರೆ ಎಲ್ಲಿ ತರ್ತದ್ದಿ. ಹಾಗಾಗಿ ಉತ್ಸಾಹ ಎಂಬ ಪುಷ್ಪವು ಉಂಟಾಗುತ್ತದೆ. ನಮ್ಮಲ್ಲಿ ಏನು ಉತ್ಸಾಹ ಅನ್ನೋದು ಏನಾಗ್ಯದ ಅಂದ್ರೆ ಅದು ಬಾಡಿದ ಹೂವು ಆದಂಗೆ ಆಗ್ಯದ. ನಿಮ್ಮೆಲ್ಲರಲ್ಲಿ ಜೀವನ ಏನಾಗ್ಯದ ಅಂದ್ರೆ ಬಾಡಿದ ಹೂವು. ಹೌದಲ್ರಿ? ಉತ್ಸಾಹನೇ ಇಲ್ಲ, ಜೀವಕಳೆನೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಂತೆಂಥ ಸಾಮರ್ಥ್ಯ, ಶಕ್ತಿ ನಾನು ಯಾರೆಂಬುದು ಗೊತ್ತಿಲ್ಲಲ್ಲ. ಅದಕ್ಕಾಗಿ ಉತ್ಸಾಹಹೀನರಾಗಿ ಆ ಪುಷ್ಪವು ಹರಳಿ ಜ್ಞಾನವೆಂಬ ದೀಪವು ಪ್ರಕಾಶವಾಗುತ್ತದೆ. ಜ್ಞಾನಕ್ಕೆ ಪ್ರಕಾಶ ಆಗ್ತದ. ಆಗ ಚಿತ್ತದ ವೃತ್ತಿಗಳು ನಿಷ್ಫಲವಾಗ್ತವೆ. ಚಿತ್ತದ ವೃತ್ತಿ ಏನದ? ಸಂಕಲ್ಪ, ವಿಕಲ್ಪ, ಬೇಕು, ಬೇಡ, ಅನುಕೂಲ, ಅನಾನುಕೂಲ, ಇವು 6 ಅದರ ಗುಣಗಳು. ಒಂದ್ಸಲ ಬೇಕಂತದ, ಬೇಕಂದ್ರೆ ತಂದು ಕೊಟ್ಟ ಮೇಲೆ ಹುಡುಗರು ಹೆಂಗ ಇದು ಬ್ಯಾಡ ಅಂತದ. ಹುಡುಗರು ನೀನೇ ಬೇಕಂದೆಲ್ಲೋ ಪಾಪು ತಂದಿನ ಅಂದ್ರೆ ಇದು ಬೇಡ ಅದು ಬೇಕಂತ, ಅದು ತಂದಿಟ ಅದನ್ನೇ ಬೇಡ ಮತ್ತೊಂದು ಬೇಕಂತ ಅಂಥದ್ದಿಲ್ಲ. ಅದರಂತೆ ಚಿತ್ತದ ವೃತ್ತಿ ಅನುಕೂಲ ಆಯ್ತು ಅಂದಗಳೇ ಇದು ಬ್ಯಾಡ ಅಂತದ, ಮತ್ತು ಇನ್ನೊಂದು ಬಯಸ್ತದ. ಅದು ಆಯ್ತು ಅಂದ್ರೆ ಮತ್ತೊಂದು ಬಯಸ್ತದ. ತಾನು ಬಯಸಿದ್ದು ಆಗಲ್ಲ ಅಂದ್ರೆ ಶುರುವಾಯ್ತು ನೋಡ್ರಿ ಕ್ರೋಧ. ಕ್ರೋಧ ಯಾವಾಗಾಯ್ತು? ಬಯಸಿದ್ದು ಆಗದಿದ್ದಾಗ. ಆಯ್ತು ಅಂದ್ರೆ ರಾಗ, ಆಗದಿದ್ದಾಗ ಕ್ರೋಧ. ಹೀಗೆ ಮುಂದೆ ಅದರ ಗೆಳೆಯರು ಏನಾರ ಲೋಭ, ಮೋಹ, ಮದ, ಮತ್ಸರ ಎಲ್ಲ ಉಂಟಾಗಿ ಸತ್ವಗುಣವು ಅಭಿವೃದ್ಧಿಯಾಗಿದೆ ಎಂದು ತಿಳಿಯಬೇಕು. ಎಷ್ಟಾಯ್ತು ನಮ್ಮಲ್ಲಿ ಅಂದ್ರೆ ನಾವು ತಿಳ್ಕೋಬೇಕು, ನಮ್ಮಲ್ಲೇ ಅಭಿವೃದ್ಧಿ ಆಗತ್ತದ. ನಮ್ಮ ಮನೆ ಮುಂದಿದ್ದ ಗಿಡ ಬೆಳೆಕತ್ತದ ಅಂತ ನಾವು ತಿಳ್ಕೋಬೇಕಿಲ್ರಿ. ಸುಮ್ಮನೆ ಬೆಳಿತದ ಅಂದ್ರೆ ನಮ್ಮಲ್ಲಿ ಇದು ಬೆಳೆಕತ್ತದ ಅಂದಾಗ ಏನದ, ತಮ್ಮ ಗಿಡ ನೋಡೋದು ಬಿಟ್ಟು ಮಂದಿ ಗಿಡ ನೋಡಕ್ ಹೋಗ್ತಾನೆ. ನಾವು ಹೋಗೋದಿಲ್ಲ, ನಮ್ಮಲ್ಲೇ ಅದೇ ಗಿಡ ಅಂತ. ಹೀಗೆ ಇಲ್ಲಿ ಸತ್ವಗುಣವು ವೃದ್ಧಿಯಾದಾಗ ಅಂತಃಕರಣವೆಂಬ ಗಂಭೀರ ಸಮುದ್ರದಲ್ಲಿ ಸುಖ, ಶಾಂತಿ, ಸ್ವಯಂ, ಸದಾಚಾರ, ಸತ್ಯ, ಶಿವಭಾವ ಎಂಬ ಅನಂತ ತೆರೆಗಳು ಏಳಲು ಆರಂಭಿಸುತ್ತವೆ. ಮೊದಲು ಏನೆದ್ದಿದ್ದೀವ್ರಿ? ಕಾಮದ ಅಲೆ, ಕ್ರೋಧದ ಅಲೆ, ಲೋಭದ ಅಲೆ, ಮೋಹದ ಅಲೆ, ಮತ್ಸರದ ಅಲೆ
ಇವೇ ಇದ್ದಿದ್ವಿಲ್ಲ ಎಲ್ಲರಲ್ಲಿ. ಆದರೆ ಈಗ ಏನಾಯಿತು ಅಂದರೆ ಶಾಂತಿ ಬರ್ತದ. ಶಾಂತಿ ಯಾಕೆ ಬಂತು ಅಂದರೆ ಡೇಗೆ ಯಾಕೆ ಬಂತ್ರಿ ಅಂದರೆ ಹೊಟ್ಟೆ ತುಂಬಿದ ಡೇಗೆ ಬಂದ ಅಂತ. ಅದೇ ಬೇರೆ ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಅನುಭವ ಅದು. ಶಾಂತಿ ಯಾಕೆ ಬಂದ್ರಿ? ಸುಖ ಆಗ್ಯದ, ಶಾಂತಿ ಆಗ್ಯದ. ಸುಖ ಆಗಿದ್ರೆ ಶಾಂತಿ ಹೆಂಗೆ ಆಗ್ತದ? ಊಟ ಮಾಡಲಾರ ಡೇಗೆ ಹೆಂಗೆ ಬರ್ತಾರೆ? ಊಟ ಮಾಡಲಾರ ಏನಾದ್ರ ಡೇಂಗ್ ಬಂತು ಅಂದ್ರೆ ಬರ್ತದ, ಅದು ಡೇಂಜರ್ ಅಂತ ಕವಾಗ. ದೇಹದಲ್ಲಿ ಏನೋ ವ್ಯತ್ಯಾಸ ಆಗ್ಯದ, ಊಟ ಮಾಡಲಾರ ಡೇಗೆ ಬರ್ತಾವ ಅಂದ್ರೆ ಸಮೀಪ ಆಗ್ಯದ ಸಾವಿಗೆ ಅಂತ ಕವಾಗ ನಾವು, ಹೌದಿಲ್ರಿ? ಅದೇ ಊಟ ಮಾಡಿ ಜೀರ್ಣ ಆಗಿ ಡೇಗೆ ಬಂದ್ರೆ ಹೊಟ್ಟೆ ತುಂಬಿದ ನೋಡಪ್ಪ. ಅದಕ್ಕೆ ಸುಮ್ಮನೆ ಶಾಂತಿ ಬಂದದಕ್ಕೂ ಸುಖದಿಂದ ಶಾಂತಿ ಬಂದದಕ್ಕೂ ವ್ಯತ್ಯಾಸ ಆದಿಲ್ಲ. ಹಾಗಾಗಿ ಸತ್ವಗುಣವೆಂಬ ನಿರ್ಮಲವಾದ ಪ್ರಕಾಶದಲ್ಲಿ ಏನಾತ್ರಿ? ಅಲ್ಲೇ ಆತ್ಮ ದೇವನ ವಾಸಸ್ಥಾನ. ಎಲ್ಲಿಯಾನ ಪರಮಾತ್ಮ? ಎಲ್ಲಿಯಾನ? ಬಲ್ಲಂಥ ಮಹಾತ್ಮರ ಬದಿಯಲ್ಯಾನ. ಎಷ್ಟು ದಿವಸ ಯಾಕೆ ಕಾಣಲಿಲ್ರಿ? ಕತ್ತಲಿತ್ರಿ, ಅದಕ್ಕೆ ಅದು ಇದ್ದುದು ಗೊತ್ತಾಗ್ಲಿಲ್ರಿ. ಈಗ ಪ್ರಕಾಶ ಅದ, ದೇವ್ರದ್ದು ಗೊತ್ತಾಯಿತು. ಅದಕ್ಕಾಗಿ ಆತ್ಮನೇ ಪ್ರಕಾಶವುಳ್ಳವನು. ಆತ್ಮನ ಪ್ರಕಾಶ. ಆತ್ಮರೂಪನಾದ ಪರಮೇಶ್ವರನು ಅಂತಃಕರಣ ವೃತ್ತಿ ಎಂಬ ಪೀಠದಲ್ಲಿ ಕುಳಿತುಕೊಂಡು ಜ್ಞಾನವೆಂಬ ದೀಪವನ್ನು ಪ್ರಜ್ವಲವಾಗುವಂತೆ ಮಾಡುತ್ತಾನೆ. ಪ್ರಜ್ವಲ ಮಾಡಿದ್ಮೇಲೆ ಹೀಗೆ ಸಂತ ಜ್ಞಾನೇಶ್ವರ ಮಹಾರಾಜರು ವಸಂತ ಋತು ಅಂತ ಬರ್ತಾವ, ಗ್ರೀಷ್ಮ ಋತು, ವಸಂತ ಋತು ಅಂತ. ಕಮಲಗಳ ಸುಗಂಧವು ಹಬ್ಬಿದಂತೆ ಸತ್ವಗುಣ ಅಭಿವೃದ್ಧಿಯುಳ್ಳ ಮನುಷ್ಯನ ಪ್ರಜ್ಞೆಯು ಅಂತಃಕರಣವನ್ನು ತುಂಬಿ ಹೊರಗೆ ಹೊರಡುತ್ತದೆ. ಎಲ್ಲ ಇಂದ್ರಿಯಗಳೆಂಬ ಮನೆಯಲ್ಲಿಯೂ ವಿವೇಕವು ವಾಸ ಮಾಡುತ್ತದೆ. ಅದಕ್ಕೆ ಸತ್ವಗುಣ ಮುಖ್ಯವಾದಂತಹ ಮನುಷ್ಯನ ಕರಚರಣಗಳು ಕಣ್ಣುಗಳಿರುತ್ತವೆ. ಹಂಸ ಪಕ್ಷಿಯ ಮುಖವು ಸಂಬಂಧಪಡುತ್ತಲೇ ಹಾಲು ನೀರು ಇವು ಬೇರೆಯಾದಂತೆ. ಎಷ್ಟು ಚಂದ ದೃಷ್ಟಾಂತ ಕೊಡ್ತಾನೆ ನೋಡು. ಹಾಲಿನಲ್ಲಿ ನೀರನ್ನು ಕಲಸಕ್ಕೆ ಎಲ್ಲರಿಗೂ ಬರ್ತದೆ. ಆದರೆ ಹಾಲಿನಿಂದ ನೀರನ್ನು ಬೇರ್ಪಡಿಸಕ್ಕೆ ಯಾರಿಗ ಬರ್ತದ್ರಿ? ಆದರೂ ಕೂಡ ಮನುಷ್ಯನಿಗೆ ಕಲಿಸೋದು ಬಂತು ವಿನ ಅದು ಬೇರ್ಪಡಿಸೋದು ಬರಲಿಲ್ಲ. ಈ ಮನುಷ್ಯನಿಗೆ ಬರಲಾರ್ದು ಹಂಸ ಪಕ್ಷಿ ಬರ್ತಾನೆ ನೋಡ್ರಿ. ಹಾಲಿನ ನೀರು ಕಲ್ತ್ರೆ ಅದು ಕೊಕ್ಕನ್ನು ನೀರಿನಲ್ಲಿ ಇಟ್ಟ ತಕ್ಷಣ ಆ ನೀರು ಒಂದು ಕಡೆ ಆಗಿ ಆ ಹಾಲೇನದ ಮೊಸರಾದಂಗಾಗಿ ಗಟ್ಟಿಯಾಗಿ ಬಾಯಿಗೆ ಬರ್ತದೆ. ಹಾಲೆಲ್ಲ ಕುಡಿದು ಬಿಡ್ತದೆ, ನೀರು ಬಿಡ್ಕಂತ ನೋಡ್ರಿ. ಅಂದ್ರೆ ಅದ್ರಲ್ಲಿ ಎಷ್ಟು ಕೊಕ್ಕೆಯಲ್ಲಿ ಎಷ್ಟು ಶಕ್ತಿ ಅದಂತ ಮನುಷ್ಯನಿಗೆ ನೋಡ್ರಿ. ಹಾಗೆ ಇಲ್ಲಿ ಕೂಡ ಸತ್ವಗುಣಶಾಲಿಯ ಬುದ್ಧಿಯು ಸಹ ದೋಷ ಆರೋಪಗಳನ್ನು ವಿಮರ್ಶೆ ಮಾಡುತ್ತದೆ. ಇಲ್ಲಿ ವಿಮರ್ಶೆ ಮಾಡ್ತದ. ಸತ್ಯ ಯಾವುದಾದ, ಅಸತ್ಯ ಯಾವುದಾದ, ಸುಖ ಯಾವುದಾದ, ದುಃಖ ಯಾವುದಾದ, ಆತ್ಮ ಅನಾತ್ಮ ವಿಚಾರವನ್ನು ಉತ್ಪತ್ತಿ ಮಾಡಲಿಕ್ಕೆ ಕಾರಣನು ಜ್ಞಾನವೇ ಕಾರಣ. ಕೆಲವು ಮಂದಿ ಕರ್ಮನೇ ಕಾರಣ ಅಂತ ಹೇಳ್ತಾರ. ಅದಕ್ಕೆ ಹೋಗೋದು ಬೇಡ. ನಮ್ಮ ಸ್ವಂತ ಅನುಭವಕ್ಕೆ ನಾವು ಶಾಸ್ತ್ರಕ್ಕೆ ಹೋಗೋದು. ಇಲ್ಲಿ ಅತ್ಯಂತ ಕನಿಷ್ಠವಾದ ಕೆಲವು ವಸ್ತುಗಳು ಮನೆಗಾವ. ಶ್ರೇಷ್ಠವಾಗಿರ್ತಕ್ಕಂಥ ಮಹಾಪೂಜ್ಯರ ಭಾವಚಿತ್ರಗಳು ಅವ. ಸಿದ್ಧಾರ್ಥ ಮೂರ್ತಿನ ಅದಲ್ಲಿ ಅದು ಎಲ್ಲರನ್ನ ಬೆಳಗ್ತದಿಲ್ರಿ. ಮಸಿ ಬಟ್ಟೆ ಹಾಕು, ಮಸಿ ಬಟ್ಟೆ ಮೇಲೆ ಬೆಳಕು ಬೀಳ್ತದೆ. ಪೂಜ್ಯರ ಚಿತ್ರ ಮೇಲೆ ಬೆಳಕಾದ, ಸಿದ್ಧಾರ್ಥ ಮೂರ್ತಿ ಮೇಲೆ ಬೆಳಕಾದ. ಮತ್ತೆ ಖಂಡಿತಲ್ಲಿ ನನಗೆ ದೋಷಗಳು. ಬೆಳಕಿನಿಂದ ಇದು ಮಸಿ ಬಟ್ಟೆ, ಇದು ಹೊಸ ಬಟ್ಟೆ ಅಂತ ಗೊತ್ತಾಯ್ತು, ಇನ್ನು ಕರ್ಮದಿಂದ ಗೊತ್ತಾಯ್ತು. ಬೆಳಕಿನಿಂದ ಗೊತ್ತಾದ್ರೆ ಇಷ್ಟು ಅನುಬಿದ್ದರೂ ಕೂಡ ಮತ್ತೆ ಕರ್ಮ. ಅದನ್ನ ಅಲ್ಲಿಗೆ ಬಿಡೋದು. ಭಾಳ ಜಗ್ಗಕ್ಕೆ ಹೋಗ್ಬಾರ್ದು. ಅವ್ರು ಜಗ್ಗೋರು ಬೇರೆ ಯಾರು, ಅವ್ರು ಜಗ್ಗೆ ಅಂತ ಹೋಗ್ತಾರೆ. ನಮ್ಗೆ ಆಗ್ಬೇಕು.
ಹೀಗೆ ಅನಂತ ರೀತಿಯಿಂದ ನಮಗೇನು ಮಾಡ್ತಂದ್ರೆ ಚಂದ್ರನ ಪ್ರಭೆಯು ಆಕಾಶದಲ್ಲಿ ವ್ಯಾಪಿಸಿದಂತೆ ಅವನ ಜ್ಞಾನವು ಎಲ್ಲೆಲ್ಲಿಯೂ ವ್ಯಾಪಿಸುತ್ತದೆ ಅಂತ ಇಲ್ಲಿವರೆಗೂ ಈ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಶ್ರೀಕೃಷ್ಣ ಭಗವಂತ ಅರ್ಜುನನ ನಿಮಿತ್ತವನ್ನು ಮಾಡಿಕೊಂಡು ಉಪದೇಶವನ್ನು ಮಾಡಿದ ಅನ್ನುವಂಥ ವಿಚಾರಕ್ಕೆ ಇವತ್ತಿನ ಅಮಾವಾಸ್ಯೆ ನಮಗೆ ಅಮಾವಾಸ್ಯೆಯನ್ನು ಭಾಳ ಹೆಚ್ಚಿಂದ ಏನು ಅಲ್ಲ. ಯಾಕಂದರೆ ನಾವು ನಿತ್ಯ ನಿತ್ಯ ಅಮಾವಾಸ್ಯೆ, ನಿತ್ಯ ನಿತ್ಯ ಹುಣ್ಣಿಮೆ, ನಿತ್ಯ ನಿತ್ಯ ಹಬ್ಬ, ನಿತ್ಯ ನಿತ್ಯ ಜಾತ್ರೆ. ವಿಶೇಷ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ, ನಾನು ಕೆಮ್ಲಾಪುರದಿಂದ ಶಂಕರ್ ಫೋನ್ ಮಾಡಿದ್ದ, ಅಪ್ಪ ಇವತ್ತು ಅಮಾವಾಸ್ಯೆ ಅಲ್ಲ. ಹೌದಪ್ಪ, ನೀವೇನು ಮಾಡ್ತೀರಿ ಅಂದ್ರಿ. ನಾವು ಅದೇ ಶಾಸ್ತ್ರ ನಡೆಸ್ತೀವಿ ಅಂದರು. ನಿಮ್ಮಲ್ಲಿ ಏನೋ ವಿಶೇಷ ಏನಂತ ಕೇಳಿದ. ನಿತ್ಯ ಶಾಸ್ತ್ರ ನಡೆಸುವುದೇ ವಿಶೇಷತೆ. ಇದು ಅಮಾವಾಸ್ಯೆಗೊಮ್ಮೆ ಮಾಡ್ತೀವಿ, ಮತ್ತೆ ನಾಳಿಂದ ಇಲ್ಲೇ ಇದು ವಿಶೇಷ ಹೆಂಗಾಗ್ತದ? ನಿತ್ಯ ಏನು ಮಾಡ್ತಾರಲ್ಲಪ್ಪ ಅದೇ ವಿಶೇಷ. ಅದನ್ನ ಬಿಟ್ಟು ಏನಾದರೂ ಮಾಡಬಹುದು, ನೀವು ಮಾಡ್ತು ಅಂದ್ರೆ ಬೇಡ ಅಂತಲ್ಲ. ಇದನ್ನ ಬಿಟ್ಟು ಅದನ್ನ ಮಾಡ್ತು ಅಂದ್ರೆ ಅದು ಶೇಷ, ಅದು ವಿಶೇಷ ಹೆಂಗಾಗ್ತದ? ಅದರಂತೆ ನಾವು ಕೂಡ ಪ್ರತಿ ಅಮಾವಾಸ್ಯೆಯಂತೆ ನಾವು ನೀವೆಲ್ಲರೂ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಒಂದು ಪದ್ಯವನ್ನು ಹೇಳಿ ಮಂಗಲವನ್ನು ಹೇಳ್ರಿ. ರಾಮ ಯಾರೋ ಹೊಲದಾರ ಅಂಗಿ. ಯಾರ ಒಲುದಾರ ತಂಗಿಯನು ಚಂದದಂಗೆ, ಯಾರ ಒಲುದಾರ ತಂಗಿಯನು ಚಂದದಂಗೆ, ಯಾರ ಒಲುದಾರ ತಂಗಿಯನು ಚಂದದಂಗೆ, ಯಾರ ಒಲುದಾರ ತಂಗಿಯನು ಚಂದದಂಗೆ, ಯಾರ ಒಲುದಾರ ತಂಗಿ ಹಾರುವೆ ಕಾರದಂಗೆ, ಯಾರ ಒಲದಾರ ತಂಗಿ ಆರವೆ ಕಾರಂಗೆ, ಯಾರ ಒಲುದಾರ ತಂಗಿ ಹಾರುವೆ ಕಾರದಂಗೆ, ಯಾರ ಒಲದಾರ ತಂಗಿ ಆರವೆ ಕಾರಂಗೆ, ಎಂದದರೊಂದಿನ ಎಂದದರೊಂದಿನ ಹರಿದು ಹೋಗುವ ಹಂಗೆ, ಯಾರ ತಂಗಿ ಎನ್ನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಎನ್ನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಎನು ಚಂದದ ಅಂಗೆ, ಯಾರ ಒಲುದಾರ ತಂಗಿ ಎನು ಚಂದದ ಅಂಗೆ, ಯಾರ ಒಲದಾರ ತಂಗಿ ಎನ್ನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಎನ್ನು ಚಂದದ ಅಂಗಿ, ಪಂಚವರ್ಣದ ಅಂಗೆ ಹಂಚಿಕಿಲಿಂದ ಬಲುದನ ತಂಗೆ, ಪಂಚವರ್ಣದ ಅಂಗಿ ಹಂಚಿಕಿಲಿಂದ ಬಲದನ ತಂಗಿ, ಸಂಚಿತದಿಂದ ಬಂದದ ಅಂಗೆ ಸಂಚಿತದಿಂದ ಬಂದದ ಅಂಗೆ, ವಂಚನದಿಂದ ಹೃದದ ತಂಗೆ, ಯಾರ ಒಲದಾರ ತಂಗಿ ಎನ್ನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಎನ್ನು ಚಂದದ ಅಂಗಿ, ಒಂಬತ್ತು ತೂತಿನ ಅಂಗೆ ಶಂಭೋಲಿಂಗ ಬಲುದನ ತಂಗೆ, ಒಂಬತ್ತು ತೋಟಿನ ಅಂಗಿ ಶಂಭುಲಿಂಗ ವಲದನ ತಂಗಿ, ಒಂಬತ್ತು ತೂತಿನ ಅಂಗೆ ಶಂಭೋಲಿಂಗ ಬಲುದನ ತಂಗೆ, ಒಂಬತ್ತು ತೋಟಿನ ಅಂಗಿ ಶಂಭುಲಿಂಗ ವಲದನ ತಂಗಿ,
ಹಂಬಲ ಬೇಡಂದನ ತಂಗೆ ಹಂಬಲ ಬೇಡಂದನ ತಂಗೆ ಒಂದಿನ ಅರೆದೋಗುವ ಹಂಗೆ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ದೇಶದೊಳು ಉಪ್ಪಳ್ಳಿ ತಂಗೆ ಸಿದ್ಧಾರೂಢ ನವ ತಂಗೆ ದೇಶದೊಳ ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ ದೇಶದೊಳು ಉಪ್ಪಳ್ಳಿ ತಂಗೆ ಸಿದ್ಧಾರೂಢ ನವ ತಂಗೆ ದೇಶದೊಳ ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ ಹಂಗೆ ಮರ್ಮ ತಿಳಿಸನ ತಂಗೆ ಹಂಗೆ ಮರ್ಮ ತಿಳಿಸನ ತಂಗೆ ಹೋಗಿ ತಿಳಿಯೋ ಬಸವನಂದರಲ್ಲಿ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ಯಾರ ಬಲುದಾರ ತಂಗೆ ಏನು ಚಂದದ ಅಂಗೆ ಯಾರ ಬಲುದಾರ ತಂಗೆ ಏನು ಚಂದದ ಅಂಗೆ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ ಶಿವಾಯ ನಮ ಓಂ 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 ಶಿವಾಯ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಆರತಿಯನ್ನು ಬೆಳಗುವೆನು ಬಸವಾನಂದಗೆ ದರೆಯ ಜನರ ದುಃಖವ ಕಳೆವ ಮೂಲ ಪುರುಷಗೆ ಆರತಿಯನ್ನು ಬಸವಾನಂದಗೆ ದರೆಯ ಜನರ ದುಃಖವ ಕಳೆವ ಮೂಲ ಪುರುಷಗೆ ದರೆಯ ಜನರ ಕರ್ಮ ಕಾಲ ಮಾಯೆಯನ್ನು ಮೀರಿದ ಮೈಮನಿಗೆ ಕರ್ಮ ಕಾಲ ಮಾಯೆಯನ್ನು ಮೀರಿದ ನಿರತ ಬ್ರಹ್ಮದೆ ನೆಲೆಸಿದಂತ ಬ್ರಹ್ಮನಿಷ್ಠನಿಗೆ ಬೆಳಗುವೆನು ಬಸವಾನಂದಗೆ ಹರೆಯ ಜನರ ದುಃಖವ ಕಳೆದ ಮೂಲ ಪುರುಷಗೆ ದರೆಯ ಜನರ ದುಃಖವ ಕಳೆದ ಮೂಲ ಪುರುಷಗೆ ಆರು ಶಾಸ್ತ್ರ ಆರು ಮತದ ಮರ್ಮವ ತಿಳಿಪಿದಗೆ ಶಾಸ್ತ್ರ ಆರು ಮತವ ಮರ್ಮವ ತಿಳಿಪಿದಗೆ ಪರಮನೆ ನೀನೇ ಎಂದು ತಿಳಿಪಿದ ಬ್ರಹ್ಮನಿಷ್ಠನಿಗೆ ಆರತಿಯನ್ನು ಬೆಳಗುವೆನು ಬಸವಾನಂದಗೆ ದರೆಯ ಜನರ ದುಃಖವ ಕಳೆವ ಮೂಲ ಪುರುಷಗೆ ದರೆಯ ಜನರ ದುಃಖವ ಕಳೆವ ಮೂಲ ಪುರುಷಗೆ ನಿರ್ಗುಣ ನಿತ್ಯ ನಿರ್ಮಲವಾದ ಕರುಣಾಮಯಿಗೆ ನಿರ್ಗುಣ ನಿತ್ಯ ನಿರ್ಮಲವಾದ ಕರುಣಾಮಯಿಗೆ ಶ್ರೀ ಗುರುದೇವ ಅಭಿನವನಿ
ನಿಜಗುಣ ಚರಣಗಳಿಗೆ ಆರತಿಯನ್ನು ಬೆಳಗುವೆನು ಬಸವಾನಂದಗೆ ದರೆಯ ಜನರ ದುಃಖವ ಕಳೆದ ಮೂಲ ಪುರುಷಗೆ ದರೆಯ ಜನರ ದುಃಖವ ಕಳೆದ ಮೂಲ ಪುರುಷಗೆ ಓಂ ಚೈತನ್ಯ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಭಜನಂದ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ಮಂಗಳಂ ಜಯ ನಮಃ